ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ. ಅಂಡ್ ಧರ್ಮಸ್ಥಳ ಪ್ರಕರಣದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ರು, ಕಂಪ್ಲೇಂಟ್ ಯಾರು ಕೊಡಿಸಿದ್ರು, ಸಾಕ್ಷಿಗಳನ್ನು SIT ಮುಂದೆ ಯಾರಿಟ್ರೋ ಅವರ ವಿರುದ್ಧನೇ ಒಂದು FIR ಮಾಡಿ ಅದರಲ್ಲಿ ಭೀಮಾ, ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ, ಸುಜಾತಾ ಭಟ್ ಮತ್ತೆ ಸೌಜನ್ಯ ಐ ಥಿಂಕ್ 5ಕ್ಕೂ ಹೆಚ್ಚು ಜನರ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ SIT ಅವರು. ಸೊ ಈಗ ಕಂಪ್ಲೇಂಟ್ ಕೊಟ್ಟವರು ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ FIR ಮಾಡಿ ಚಾರ್ಜ್ ಶೀಟ್ ಅನ್ನ 4,000 ಪೇಜ್ಗೂ ಹೆಚ್ಚು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಏನೋ ದಟ್ ವಿಲ್ ಬಿ ವೆರಿಫೈಡ್. SIT ಹಾಕಿದ್ದನ್ನೆಲ್ಲ ವೆರಿಫೈ ಆಗಲೇಬೇಕು. ಯಾಕೆ ಅಂತಂದ್ರೆ ಅದೇ ಪ್ರೋಸೆಸ್ ಆಫ್ ಲಾ. ಓಕೆ, SIT ಹಾಕಿದ್ದಲ್ಲ ಏನು ಸತ್ಯ ಏನಲ್ಲ, ಅಥವಾ ಅದು ಹಾಕ್ಬಿಟ್ಟಿದ ತಕ್ಷಣ ಏನೋ ಆರೋಪಿಗಳು ಕಂಪ್ಲೇಂಟ್ ಕೊಟ್ಟರು ಏನೋ ಅಪರಾಧಿಗಳಾಗ್ಬಿಡಲ್ಲ. ಏನೋ ದಟ್ ವಿಲ್ ಬಿ ವೆರಿಫೈಡ್. ಜೊತೆನಲ್ಲಿ ಒಂದು ಹೊಸ ಡೆವಲಪ್ಮೆಂಟ್ ಏನು ಅಂತಂದ್ರೆ ಭೀಮಾ ರಿಲೀಸ್ ಆಗಿದ್ದಾನೆ. 12 ಷರತ್ತುಗಳನ್ನ ಹಾಕಿ ಸಂಬಂಧಪಟ್ಟಂತ ನ್ಯಾಯಾಲಯ ಭೀಮನನ್ನ ರಿಲೀಸ್ ಮಾಡಿದೆ. ದಟ್ಸ್ ಅ ರಿಯಲಿ ಒಂದು ರೀತಿಯ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಅದರ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೆ ರಿಲೀಸ್ ಆಗಿದೆ. ನನ್ನ ಡಿಮ್ಯಾಂಡ್ ಅಂತೂ ಅದೇ ಇತ್ತು, ಭೀಮಾ ರಿಲೀಸ್ ಆಗಬೇಕು. ಯಾಕೆ ಅಂತಂದ್ರೆ ಭೀಮನ ಕೈಯಲ್ಲಿ ಬಲವಂತವಾಗಿ ಕಂಪ್ಲೇಂಟ್ ಕೊಡಿಸಿದಾರ ಅಥವಾ ನಿಜವಾಗ್ಲೂ ಸ್ವಯಂ ಪ್ರೇರಿತವಾಗಿ ಆತನೇ ಇಚ್ಛೆಪಟ್ಟು ಈ ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನ, ಇದ್ರ ಗೊತ್ತಾಗಬೇಕಾಗಿದೆ. ಅದು ಗೊತ್ತಾಗಬೇಕು ಅಂತಂದ್ರೆ ಭೀಮಾ ರಿಲೀಸ್ ಆಗಲೇಬೇಕು. ಭೀಮಾ ರಿಲೀಸ್ ಆಗಿದ್ದಾನೆ. ದಿಸ್ ಇಸ್ ವಾಟ್ ಐ ಥಿಂಕ್ ಧರ್ಮಸ್ಥಳ ಪ್ರಕರಣದಲ್ಲಿ ನಿನ್ನೆ ಭೀಮಾ ರಿಲೀಸ್ ಆಗಿದ್ದಾನೆ ಅಂತ ಮಾಧ್ಯಮಗಳ ಮೂಲಕ ಗೊತ್ತಾಯ್ತು. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಆಯ್ತು ಭೀಮನ್ನು ಒಳಗೆ ಹಾಕಿದ್ರಿ, ಕಂಪ್ಲೇಂಟ್ಗಳ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರಿ, ಮತ್ತೆ ಸಿಕ್ಕಿರೋ ಪಳೆಯುಳಿಕೆ ಹೈಕೋರ್ಟ್ಗೆ ಅಲ್ಲಿ ಅಹಿತಕರ ಘಟನೆಗಳು ನಡೆದಿದೆ, ಅಲ್ಲಿ ಒಂದು ಸಾವುಗಳಾಗಿದೆ, ಪಳೆಯುಳಿಕೆ ಹಾಕಿದೆ ಅಂತ SIT ಹೇಳ್ತಾರೆ. ಮಾಡಿದವ್ರು ಯಾರು ಇದನ್ನ? ಇದ್ರ ಬಗ್ಗೆ ಯಾಕೆ ಚಾರ್ಜ್ ಶೀಟ್ ಇಲ್ಲ? ಇದ್ರ ಬಗ್ಗೆ ಯಾಕೆ ತನಿಖೆ ಇಲ್ಲ? ಕಂಪ್ಲೇಂಟ್ ಕೊಟ್ಟವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟವ್ರ ಬಗ್ಗೆ ಭಾರಿ ಅರ್ಜೆಂಟ್ ಇತ್ತು FIR ಮಾಡಿ ಚಾರ್ಜ್ ಶೀಟ್ ಹಾಕಕ್ಕೆ. ಓಕೆ, ಏನೋ ದಟ್ ವಿಲ್ ಬಿ ವೆರಿಫೈಡ್. ನಿಮ್ಮ SIT ನಲ್ಲಿ ಏನಾದರೂ ಅದು ಷಡ್ಯಂತ್ರ ಇತ್ತು ಅಂತಂದ್ರೆ ಅದನ್ನ ಕೋರ್ಟು ಬಯಲಿಗಿಳಿತದೆ. ಅದೇನಾದ್ರೂ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಬಟ್ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಅನುಮಾನಾಸ್ಪದ ಸಾವುಗಳು ಪಳವಳಿಕೆಯಲ್ಲಿ ಸಿಕ್ಕಿದೆ ಅಂತ ಇವರೇ ಏನೋ ಹೈಕೋರ್ಟ್ಗೆ ಅಫಿಡೇವಿಟ್ ಹಾಕೋರು SIT. ಅದರ ಬಗ್ಗೆ ತನಿಖೆ ಎಲ್ಲಿವರೆಗೂ ಬಂತು? ಆ ತನಿಖೆನಲ್ಲಿ ಯಾರ್ಯಾರನ್ನ ಎನ್ಕ್ವೈರಿ ಮಾಡಿದಿರಾ, ಯಾರ್ಯಾರನ್ನ ಅರೆಸ್ಟ್ ಮಾಡಿದಿರಾ, ಆ ತನಿಖೆನ ಸೈಡ್ಗಿಟ್ಟು ಈ ಕಂಪ್ಲೇಂಟ್ ಕೊಟ್ಟಿರೋರ ಮೇಲೆ ಇಮಿಡಿಯೇಟ್ ಆಗಿ FIR ಮಾಡೋದು, ಚಾರ್ಜ್ ಶೀಟ್ ನೋಡ್ರಿ. ಅದನ್ನೇ ಹೇಳ್ತಾರಲ್ಲ, ಕುಣಿಲಾರ್ದನು ನೆಲ ಡೊಂಕು ಅಂತೆ. ಗಲೀಜ್ ಮಾಡಿದವ್ರು ಯಾರು ಅಂತೆ, ಮಾಸೂಲ್ ಬಟ್ಟೆಯವರಂತೆ. ಅಲ್ಲಿ ಸಾವುಗಳ ಬಗ್ಗೆ ತನಿಖೆ ಮಾಡ್ರಯ್ಯ ಅಂತಂದ್ರೆ ಇಲ್ಲ, ಸಾವುಗಳನ್ನ ಸೃಷ್ಟಿ ಮಾಡ್ರ ಷಡ್ಯಂತ್ರ ಅಂತೆ. ಒಂದು ನಿಜ ಇರಬೇಕು ಧರ್ಮಸ್ಥಳ ಪ್ರಕರಣದಲ್ಲಿ, ಒಂದೇ ನಿಜ ಇರಬೇಕು. ಒಂದು, ಅಲ್ಲಿ ಷಡ್ಯಂತ್ರ ಆಗಿರ್ಬೇಕು, ಇಲ್ಲ ಅಲ್ಲಿ ಸಾವುಗಳಾಗಿರಬಾರ್ದು. ಇಲ್ಲಿ ಅನುಮಾನಾಸ್ಪದ ಸಾವುಗಳಾಗಿದೆ ಅಂತ ಇವರೇ ಅಫಿಡೇವಿಟ್ ಹಾಕೋರೆ. ಯಾರೋ ಈಗ ಅನುಮಾನಾಸ್ಪದ ಸಾವುಗಳಾಗಿದೆ, ಪಳವಳಿಕೆನೂ ಸಿಕ್ಕಿದೆ. ಈಗ ಅನುಮಾನಾಸ್ಪದ ಸಾವುಗಳು ಹಾಕಿದೆ ಅಂತ ಇವರೇ ಅಫಿಡೇವಿಟ್ ಹಾಕಿದ್ಮೇಲೆ ಕಂಪ್ಲೇಂಟ್ಗಳ ಮೇಲೆ ಸುಳ್ಳು FIR ಮಾಡಿ ಚಾರ್ಜ್ ಶೀಟ್ ಮಾಡಕ್ಕೆ ದಾರಿ ಎಲ್ಲಿದೆ? ಒಂದೇ ಸತ್ಯ ಇರಬೇಕು. ಇಲ್ಲ ಒಂದು, ಅಲ್ಲಿ ಪಳವಳಿಕೆ ಸಿಕ್ಕಿಲ್ಲ ಮತ್ತೆ ಅನುಮಾನಾಸ್ಪದ ಸಾವುಗಳಾಗಿಲ್ಲ ಧರ್ಮಸ್ಥಳ ಏರಿಯಾದಲ್ಲಿ ಅನ್ನೋದಾಯ್ತು ಅಂತಂದ್ರೆ ಅದನ್ನೇ ಅಫಿಡೇವಿಟ್ ಹೈಕೋರ್ಟ್ಗೆ ಹಾಕ್ಬೋದಾಗಿತ್ತು. ಇವ್ರು ಹೈಕೋರ್ಟ್ಗೆ ಹಾಕಿರೋ ಅಫಿಡೇವಿಟ್ ಅಲ್ಲಿ ಅನುಮಾನಾಸ್ಪದ ಸಾವುಗಳಾಗಿದೆ, ಆಮೇಲೆ ಅಲ್ಲಿ ಪಳವಳಿಕೆಗಳು ಸಿಕ್ಕಿದೆ, ಒಂದಷ್ಟು ಬಾಡಿಗಳು ಸಿಕ್ಕಿದೆ ಅಂತ ಇವರು ಹೈಕೋರ್ಟ್ಗೆ ಅಫಿಡೇವಿಟ್ ಹಾಕಿದ್ರೆ ಷಡ್ಯಂತ್ರದ ಟಾಪಿಕ್ ಬರಲ್ಲ. ಈಗ ಷಡ್ಯಂತ್ರ ಅಂತಂದ್ರೆ SIT ಅವರು ಏನಂಗಾರೆ ಎರಡೆರಡು ಸತ್ತಿಗಳನ್ನ ಸೃಷ್ಟಿ ಮಾಡಕ್ ಹೊರಟಿದಾರ ಅನ್ನೋದು ಒಂದು ದೊಡ್ಡ ಅನುಮಾನ ನಮಗೆಲ್ಲ ಕಾಡ್ತಾ ಇದೆ. ಗುಡ್ ಮಾರ್ನಿಂಗ್. SIT ಅವರು ಏನಾದ್ರೂ ಜೂಟಾಟ ಆಡಿದ್ರೆ ಇವತ್ತಲ್ಲ ನಾಳೆ SIT ಅಲ್ಲಿ ಇರುವಂತವ್ರು ಜೈಲಿಗಂತೂ ಹೋಗೇ ಹೋಯ್ತಾರೆ. ಅಕಸ್ಮಾತ್ ಏನಾದ್ರೂ ಅವರು ಜೂಟಾಟ ಆಡಿದ್ರೆ ಯಾರನ್ನೋ ರಕ್ಷಣೆ ಮಾಡುವಂತ ಕೆಲಸ, ಯಾರ್ದೋ ಮಾತು ಕೇಳಿ ಸ್ಕ್ರಿಪ್ಟ್ ಬರ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರೆ, ನನಗೆ ಅನ್ಸೋದ ಪ್ರಕಾರ ಈ SIT ಅವರು ಮಾಡಿರೋ ತನಿಖೆ ಒಂದು ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಅನ್ಸುತ್ತೆ. ಅಂದ್ರೆ ಯಾರೋ ಸ್ಕ್ರಿಪ್ಟ್ ಬರ್ಕೊಡ್ತಾರೆ,
ಆ ಪ್ರಕಾರ ತನಿಖೆ ಮಾಡವ್ರೆ. ಇಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ ಸಿಕ್ಕಿರುವಂತ ಪಳುವಳಿಕೆಗಳು, ಆಗಿರುವಂತ ಅನುಮಾನಾಸ್ಪದ ಸಾವುಗಳನ್ನ ಇವರೇ ಒಪ್ಕೊಂಡಿದ್ದಾರೆ. ಹೈಕೋರ್ಟ್ಗೆ ಹಾಕಿರುವಂತ ಅಫಿಡೇವಿಟ್ ಅಲ್ಲಿ ಒಪ್ಕೊಂಡ ಮೇಲೆ ಆ ತನಿಖೆನ ಯಾಕೆ ಅಲ್ಲಿ ಸೈಡ್ಗೆ ಬಿಟ್ಟು ಇಲ್ಲಿ ಷಡ್ಯಂತ್ರ ಮಾಡವ್ರೆ ಅಂತ, ಒಂದು ಷಡ್ಯಂತ್ರ ಮಾಡಿರ್ಬೋದು, ಇಲ್ಲ ಅಲ್ಲಿ ಅನುಮಾನಾಸ್ಪದ ಸಾವುಗಳು ಮತ್ತೆ ಪಳವಳಿಕೆಗಳು ಸಿಕ್ಕಿರ್ಬೋದು. ಈಗ ಅನುಮಾನಾಸ್ಪದವಾದಂತಹ ಸಾವುಗಳು ಮತ್ತೆ ಪಳವಳಿಕೆ ಸಿಕ್ಕಿತ್ತು ಅಂತಂದ್ರೆ ಷಡ್ಯಂತ್ರ ಅನ್ನೋ ವಿಚಾರಕ್ಕೆ ಅಲ್ಲಿ ಜಾಗನೇ ಇಲ್ಲ. ಈಗ ಷಡ್ಯಂತ್ರನೂ ಆಗಿದೆ, ಸಾವು ಆಗಿದೆ, ಅನುಮಾನಾಸ್ಪದ ಸಾವುಗಳು ಆಗಿದೆ, ಪಳವಳಿಕೆಗಳು ಸಿಕ್ಕಿದೆ ಅಂತಂದ್ರೆ SIT ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಗೇಮ್ ಆಡ್ತಾ ಇದಾರ ಅನ್ನೋ ಒಂದು ಅನುಮಾನ ನಮಗೆ ಖಂಡಿತ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವಾಸ್ ವೈಟಿಂಗ್ ಫಾರ್ ಭೀಮಾ ಟು ಗೆಟ್ ರಿಲೀಸ್. ಭೀಮಾ ರಿಲೀಸ್ ಆಗ್ಬೇಕಾಗಿತ್ತು. ನೆನೆ ಭೀಮಾ ಎಲ್ಲಾಗತ್ತಪ್ಪ, ಮೊಹಮ್ಮದ್ ಅಶ್ರಫ್ ತಕ್ಕ ಶಿಕ್ಷೆ ಆಗಬೇಕು ಅಲ್ರಿ. ಎಲ್ಲರೂ ಸೇರ್ಕೊಂಡು ಬಿಜೆಪಿ ಬೇಡ ಅಂತೇಳಿ ಕಾಂಗ್ರೆಸ್ ಓಟ್ ಹಾಕ್ರಿ. ಕಾಂಗ್ರೆಸ್ ಅವ್ರು ಎಂತ ದಿಕ್ಕು ತಪ್ಪಿಸ್ತಾ ಇದಾರೆ ನೀವೆಲ್ಲ ನೋಡ್ತಾ ಇದ್ದೀರಾ. ಒಂದ್ ಕಡೆ ಧರ್ಮಸ್ಥಳದಲ್ಲಿ ಸ್ವಾಭಾವಿಕ ಸಾವುಗಳ, ಸಾಮೂಹಿಕ ಸಾವುಗಳಿಗೆ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ, ಒಂದು ಕಡೆ ರೈತರು ಬೀದಿಗೆ ಬಂದವ್ರೆ, ಅವ್ರನ್ನ ಬೀದಿಲ್ ಬಿಟ್ಟು ಬರೀ ಶುಗರ್ ಫ್ಯಾಕ್ಟರಿ ಓನರ್ಗಳನ್ನ ಸಂತೈಸುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ, ಒಂದು ಕಡೆ ಅನ್ಯಾಯ. ಬೆಳಗ್ಗೆ ಎದ್ರೆ ಬರೀ ಎಲ್ಲಾ ಟಿವಿನಲ್ಲೂ DK ಶಿವಕುಮಾರ ಸಿಎಂ ಆತನ, ಅವ್ನು ಸಿಎಂ ಅನ್ನ ಆಗ್ಲಿ ಅಥವಾ 2028ಗೆ ಸೋತು MLA ಸೋತು ಮನೆಗಾನ ಹೋಗ್ಲಿ, ನಮ್ಗೆ ಅದೆಲ್ಲ ಇಂಪಾರ್ಟೆಂಟ್. ವಿ ವಾಂಟ್ ಜನರು ಚೆನ್ನಾಗಿರ್ಬೇಕು, ಜನರಿಗೆ ಸಂಬಂಧಪಟ್ಟಂತ ಸಾಮೂಹಿಕ ನ್ಯಾಯ ಆಗಿರ್ಬೋದು. ಧರ್ಮಸ್ಥಳದಲ್ಲಿ 3 ಪಾರ್ಟಿಯವರು ಅನ್ಯಾಯ ಮಾಡಿದ್ರು. ಯಾರು ಓಟ್ ಹಾಕ್ತೀರಾ ನೆಕ್ಸ್ಟ್ ಟೈಮ್ ನೀವೆಲ್ಲ? ಯಾರು ಓಟ್ ಹಾಕ್ತೀರಾ? ಸಾಮೂಹಿಕವಾಗಿ ಧರ್ಮಸ್ಥಳದ ವಿಚಾರದಲ್ಲಿ JDS ಒಂದ್ ಸೆಕೆಂಡ್ ಧರ್ಮಸ್ಥಳದ ವಿಚಾರದಲ್ಲಿ ಸಾಮೂಹಿಕವಾಗಿ 3 ಪಕ್ಷಗಳು ಕೊಲೆಗಾರರ ಪರವಾಗಿ ನಿಂತ್ಕಂತು ಒಂದು ಕಡೆ ಪಳವಳಿಕೆ ಸಿಕ್ಕಿದೆ, ಇನ್ನೊಂದು ಕಡೆ ಷಡ್ಯಂತ್ರ ಅಂತಾರೆ. ಯಾವ್ದನ್ನ ಒಂದು ಸತ್ಯ ಇರಬೇಕು. SIT ಅವರು ಒಂದೇ ಸತ್ಯ ಹೇಳಬೇಕಾಗಿದೆ, ನಮ್ಗೆ ಎರಡೆರಡು ಸತ್ಯ ಬೇಕಾಗಿಲ್ಲ. ಒಂದು, ಅಲ್ಲಿ ಪಳವಳಿಕೆ ಸಿಕ್ಕಿಲ್ಲ, ಅನುಮಾನಾಸ್ಪದ ಸಾವುಗಳಾಗಿಲ್ಲ. ಇಲ್ಲ, ಅಲ್ಲಿ ಅನುಮಾನಾಸ್ಪದ ಸಾವುಗಳು ಪಳವಳಿಕೆ ಸಿಕ್ಕಿದೆ ಅಂತಂದ್ರೆ ಇವ್ರು ಮಾಡಿರೋದು ಷಡ್ಯಂತ್ರ ಅಲ್ಲ. ಎರಡೂ ಹೆಂಗ್ ಸಾಧ್ಯ ಆಗುತ್ತೆ? ಇವರೇ ಒಪ್ಕೊಂಡಿದ್ದಾರೆ. ಅಫಿಡೇವಿಟ್ ಅಲ್ಲಿ, ಹೈಕೋರ್ಟ್ಗೆ ಆಗಿರೋ ಅಫಿಡೇವಿಟ್ ಅಲ್ಲಿ ಧರ್ಮಸ್ಥಳದ ಸುತ್ತಮುತ್ತದಲ್ಲಿ ಅನುಮಾನಾಸ್ಪದ ಸಾವುಗಳಾಗಿದೆ, ಅಲ್ಲಿ ಪಳವಳಿಕೆ ಸಿಕ್ಕಿದೆ ಅಂತ ಅಫಿಡೇವಿಟ್ ಇವರೇ ಹಾಕದ ಮೇಲೆ ಷಡ್ಯಂತ್ರ ಹೆಂಗ್ ಬರ್ತದೆ? ಇವಾಗ ಮಹೇಶ್ ತಿಮ್ರೋಡಿ ಗಿರೀಶನ್ ಮೇಲೆ, ಗಿರೀಶು ಆ ಸುಜಾತಾ ಭಟ್ಟನ್ನು ದಿಕ್ ತಪ್ಪಿಸಿದ್ರು ಮಾಧ್ಯಮದಲ್ಲಿ ಕುಣಿಸ್ಕೊಂಡು. ಅವರು ಭೀಮಾ, ಆಮೇಲೆ ಜಯಂತ್ ಮತ್ತೆ ಸೌಜನ್ಯ, ಇಷ್ಟು ಜನರ ಮೇಲೆ ಷಡ್ಯಂತ್ರ ಅಂತೆ. ಒಂದು ಷಡ್ಯಂತ್ರ ಮಾಡಿದ್ರೆ ಅಲ್ಲಿ ಪಳವಳಿಕೆ ಸಿಕ್ಕಿರಬಾರ್ದು, ಪಳವಳಿಕೆ ಆಮೇಲೆ ನಮಗೆ ಅನುಮಾನಾಸ್ಪದ ಸಾವುಗಳಲ್ಲಿ ಆಗಿರಬಾರ್ದು. ಅನುಮಾನಾಸ್ಪದ ಸಾವುಗಳನ್ನ ನೀವು ಒಪ್ಕೊಳ್ಳೋದಾದ್ರೆ SIT ಅವರು, ಷಡ್ಯಂತ್ರ ಹೆಂಗಾಗುತ್ತೆ? ಎರಡು ಸತ್ಯ ಹೆಂಗಿರಕ್ರಿ ಸಾಧ್ಯ? SIT ಅವರು ರಾಜ್ಯಕ್ಕೆ ತಿಳಿಸಬೇಕು, ಒಂದು ಕಡೆ ಅನುಮಾನಾಸ್ಪದವಾದಂತಹ ಸಾವುಗಳಾಗಿದೆ, ಪಳವಳಿಕೆಗಳು ಸಿಕ್ಕಿದೆ, ಅದು ಒಂದ್ ಸಿಗಲಿ ಅಥವಾ ಅರ್ಧ ಸಿಗಲಿ ಅಥವಾ 10 ಸಿಗಲಿ 100 ಸಿಗಲಿ ಬೇರೆ ವಿಚಾರ. ಒಂದು ನಮ್ಗೆ ಪಳವಳಿಕೆ ಮತ್ತೆ ಅನುಮಾನಾಸ್ಪದ ಸಾವುಗಳಾಗಿದೆ ಅಂತ ನೀವು ಒಪ್ಕೊಳ್ಳೋದಾಯ್ತು ಅಂತಂದ್ರೆ ಅಲ್ಲಿ ಷಡ್ಯಂತ್ರ ಹೆಂಗ್ ಬರ್ತದೆ ನೋಡ್ರಿ. ಈ SIT ಅವರು ಸ್ಕ್ರಿಪ್ಟ್ ಬರ್ಕೊಟ್ಟು ಇನ್ವೆಸ್ಟಿಗೇಷನ್, ಇವ್ರದ್ದು ತಮ್ಮದೇ ಆದಂತ ಒಂದು ನೈತಿಕತೆ ಏನೂ ಇಲ್ಲ ಈ SIT ಅವ್ರದ್ದು. ನಾನು ಅದಕ್ಕೆ ಪದೇ ಹೇಳ್ತಾ ಇದ್ದೆ, ಇಡೀ ಇನ್ವೆಸ್ಟಿಗೇಷನ್ ಶುಡ್ ಬಿ ಡನ್. ಈ ಇನ್ವೆಸ್ಟಿಗೇಷನ್ ಮತ್ತೆ ಕೋರ್ಟು ಸಹ, ನನಗೆ ಕೋರ್ಟು ಸಹ ಇಟ್ ಶುಡ್ ಬಿ ಶಿಫ್ಟೆಡ್ ಔಟ್ ಆಫ್ ಕರ್ನಾಟಕ. ಈ ಒಂದು ಧರ್ಮಸ್ಥಳ ಪ್ರಕರಣದ ಕೋರ್ಟು ಸಹ ಕರ್ನಾಟಕದ ಹೊರಗಡೆ ಟ್ರಯಲ್ ನಡೀಬೇಕು. ಕಾರಣ ಯಾಕೆ ಅಂತಂದ್ರೆ ಕೋರ್ಟ್ಗಳಿಗೆ ಮತ್ತೆ ಪ್ರಾಸಿಕ್ಯೂಷನ್ಗೆ ಇನ್ಫ್ಲೂಯೆನ್ಸ್ ಮಾಡುವಂತ ಎಲ್ಲಾ ತಾಕತ್ತು ಕೊಲೆಗಾರರಿಗಿರೋದ್ರಿಂದ SIT ಆಲ್ರೆಡಿ ಇನ್ಫ್ಲೂಯೆನ್ಸ್ ಆಗಿದೆ, ಸರ್ಕಾರ ಆಲ್ರೆಡಿ ಇನ್ಫ್ಲೂಯೆನ್ಸ್ ಆಗಿದೆ ಅಂತಂದ್ರೆ ಇವನ್ ಈ ಟ್ರಯಲ್ನು ಕೂಡ ಧರ್ಮಸ್ಥಳ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನಡೆಸಬಾರದು. ಈ ಬೆಳ್ತಂಗಡಿಯಲ್ಲಿ ನಡೀತಾ ಇರುವ ಟ್ರಯಲ್ನ ಕೇರಳದಲ್ಲೋ, ಮಹಾರಾಷ್ಟ್ರದಲ್ಲೋ, ಗೋವಾದಲ್ಲೋ, ಇವನ್ ವಿ ಡೋಂಟ್ ಮೈಂಡ್ ಇವನ್ ಇಫ್ ಇಟ್ ಹ್ಯಾಪನ್ಸ್ ಇನ್ ಗುಜರಾತ್ ಅಲ್ಲೋ ಟ್ರಯಲ್ನ ಕಂಡಕ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ಜಯಲಲಿತಾ ಕೇಸನ್ನ ಕರ್ನಾಟಕದಲ್ಲಿ ತಗೊಂಡ್ಬಂದು ಟ್ರಯಲ್ ಕಂಡಕ್ಟ್ ಮಾಡಿ ಜಯಲಲಿತಾ ಅವರಿಗೆ ಶಿಕ್ಷೆ ಕೊಟ್ಟರು. ಯಾಕೆ ಅಂತಂದ್ರೆ ಜಯಲಲಿತಾ ಅವರು ತಮಿಳುನಾಡಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರಂತ. ಅದು ಪಾಸಿಬಲ್ ಆದ್ರೆ ಈ ಕೇಸಲ್ಲಿ ತನಿಖೆನೇ ಇನ್ಫ್ಲೂಯೆನ್ಸ್ ಮಾಡಿರುವಂತ ಕೊಲೆಗಾರರು, ಅದಕ್ಕೆ ಸಪೋರ್ಟ್ ಮಾಡ್ಕೊಂತ ಇರುವಂತ
ಸರ್ಕಾರದಲ್ಲಿ ಇರುವಂತ ಕೆಲವು ಬ್ರೋಕರ್ಗಳು ನಮಗೆ ಈ ತನಿಖೆ ಮೇಲೂ ಡೌಟ್ ಇದೆ. ಯಾಕೆ ಅಂತಂದ್ರೆ ಆಮೇಲೆ ತನಿಖೆ ಮಾಡಿರೋರ್ನೇ ತನಿಖೆ ಮಾಡಬೇಕಾಗಿದೆ. SIT ಅವ್ರ ಮೇಲೆ ಇನ್ನೊಂದು ತನಿಖೆ ಮಾಡಬೇಕನ್ನೋದಂತ ಅವಶ್ಯಕತೆ ಕರ್ನಾಟಕದಲ್ಲಿ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಬಂದಿದೆ. ತನಿಖೆ ಮಾಡಿರೋರ ಮೇಲೆ ತನಿಖೆ ಮಾಡಬೇಕು. ಇವ್ರನ್ನೂ ಕೂಡ ಬ್ರೈನ್ ಮ್ಯಾಪಿಂಗ್ ಹಾಕಬೇಕು. ಇವರು ಸ್ಕ್ರಿಪ್ಟೆಡ್ ಇನ್ಫ್ಲೂಯೆನ್ಸ್ಡ್ ಏನಾದ್ರೂ ಲಂಚ ತಗೊಂಡು ತನಿಖೆ ಮಾಡಿದ್ರ, ಇದೆಲ್ಲ ನಮ್ಗೆ ಅನುಮಾನ ಇದೆ. ಈ ಅನುಮಾನಕ್ಕೆ ಕಾರಣಗಳು ಕೂಡ ಇದೆ. ಪಾರದರ್ಶಕತೆ ಇಲ್ಲದಂತ ತನಿಖೆ, ಆಮೇಲೆ ಇವ್ರ 20 ಜನರದು ಕೂಡ ಬ್ಯಾಕ್ ಗ್ರೌಂಡ್ ಏನು, ನಿಯತ್ತಿನ ಸತ್ಯ ಹರಿಶ್ಚಂದ್ರ ಸ್ಟಾರ್ಟಿಂಗ್ ಫ್ರಮ್ ಮೊಹಂತಿಯಿಂದ ಹಿಡಿದು ಮಂಜುನಾಥ್ ಗೌಡ ಡಿವೈಎಸ್ಪಿ ಇಂದ ಹಿಡಿದು ಇವರ ಬ್ಯಾಕ್ ಗ್ರೌಂಡ್ ಏನು, ಸತ್ಯ ಹರಿಶ್ಚಂದ್ರ ತುಂಡುಗಳ ಇವರು ತನಿಖೆ ಮಾಡಿರೋರು. ಒಂದು, ಇವರು ಬ್ಯಾಕ್ ಗ್ರೌಂಡ್ಗಳು ವೆರಿಫೈ ಆಗಬೇಕು. ಈ ಒಂದು ತನಿಖೆಯಲ್ಲಿ ಇವರು ಇನ್ಫ್ಲೂಯೆನ್ಸ್ ಆಗಿದಾರಾ, ಆಮೇಲೆ ಈ ತನಿಖೆ ಸ್ಕ್ರಿಪ್ಟೆಡ್, ಆಮೇಲೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಇವರು 2 ವಿಚಾರ ಹೇಳ್ತಾರೆ. ಯಾರೋ SIT ಅವರು 2 ವಿಚಾರ ಹೇಳ್ತಾರೆ. ಒಂದೇ ಹೇಳ್ತಾರೆ ಷಡ್ಯಂತ್ರ ಅಂತ ಹೇಳಿ ಇವ್ರಿಗೆ FIR ಮಾಡಿ ಗಿರೀಶನ್ ಮೇಲೆ, ಮಹೇಶ್ ಅವ್ರ ಮೇಲೆ, ಮತ್ತೆ ಇವರು ಯಾರು ಮಹೇಶ್ ತಿಮ್ರೋಡಿ, ಭೀಮನ್ ಮೇಲೆ FIR ಮಾಡೋದಾದ್ರೆ ಆಮೇಲೆ ಲೆಕ್ಕ ಹಾಕೊಳ್ಳಿ. FIR ಯಾರ ಮೇಲೆ ಮಾಡಿರೋದು? ಭೀಮನ್ ಹತ್ರ ಹೇಳಿಕೆ ತಗೊಂಡು ಭೀಮನ್ ಹತ್ರ ಕಂಪ್ಲೇಂಟ್ ಕೊಡಿಸಿ ಭೀಮನ್ ಮೇಲೆ FIR ಮಾಡಿದ್ದಾರೆ. ಅಲ್ರಿ, ಯಾರು ಕಂಪ್ಲೇಂಟ್ ಕೊಡ್ತಾರೋ ಯಾರು ಅಂದ್ರೆ ಭೀಮ ಅವನ ವಿರುದ್ಧ ಅವನೇ ಸಾಕ್ಷಿ ಹೇಳ್ಕಂತವನೇ. ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಈ SIT ತನಿಖೆ ಮಾಡ್ತಾ ಇದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಸಾಕ್ಷಿ ಹೇಳ್ದ ಅಂತಂದ್ರೆ ಅವನ ವಿರುದ್ಧವಾಗಿ ಸಾಕ್ಷಿ ಹೇಳಿಸ್ಕೊಳ್ಳಿಕ್ಕೆ ಅದು ತಪ್ಪು ಅನ್ನೋದನ್ನ ನ್ಯಾಯಯುತವಾಗಿ ನಮಗೆಲ್ಲ ಗೊತ್ತಿದೆ. ಭೀಮನ್ ಕೈಯಲ್ಲಿ ಕಂಪ್ಲೇಂಟ್ ಅವನ್ನೇ ಫಿಕ್ಸ್ ಮಾಡಿರೋದು. ಆ FIR ಅಲ್ಲಿ ಭೀಮನೇ ಇದ್ದಾನೆ. ಭೀಮಾ ಹೇಳ್ರು ಅಂತ ಹೇಳಿಕೆ ಮೇಲೆ ಒಂದು FIR ಮಾಡಿ ಮಹೇಶ್ ತಿಮ್ರೋಡಿ, ಗಿರೀಶ್, ಜಯಂತ್, ಭೀಮಾ, ಆಮೇಲೆ ಸೌಜನ್ಯ ಅವರ ಅಂಕಲ್, ಇಷ್ಟು ಜನರ ಮೇಲೆ FIR ಏನ್ ಮಾಡಿರೋದು ಅಂತಂದ್ರೆ ಭೀಮಾ ಹೇಳ್ರ ಹೇಳಿಕೆ ಮೇಲೆ, ಭೀಮನ್ ಮೇಲೆನೂ ಹಾಕಿದ್ದಾರೆ. ಅಲ್ರಿ, ಭೀಮನ ಹೇಳಿಕೆನ ಭೀಮನ ವಿರುದ್ಧವಾಗಿ ಹೆಂಗ್ ಬಳಸಕ್ಕೆ ಕಾನೂನಲ್ಲಿ ಅವಕಾಶ ಇದೆ? SIT ಅವರು ನಮಗೆ ಇದನ್ನ ಸ್ವಲ್ಪ ತಿಳಿಸಬೇಕು. ಒಂದು. ಎರಡನೇದಾಗಿ ಅಲ್ಲಿ ಷಡ್ಯಂತ್ರ ನಡೆದಿದ್ದಾರೆ, ಪಳವಳಿಕೆ ಮತ್ತೆ ಅನುಮಾನಾಸ್ಪದ ಸಾವುಗಳು ಅಲ್ಲಿ ಆಗಿದೆ ಅಂತ ನೀವು ಒಪ್ಕೊಂಬಾರ್ದು. ನೀವು ಹೈಕೋರ್ಟ್ ಅಲ್ಲಿ ಒಪ್ಕೊಂಡಿದ್ದೀರಾ ಅಂತಂದ್ರೆ ಅಲ್ಲಿ ಅನುಮಾನಾಸ್ಪದ ಸಾವುಗಳಾಗಿದೆ, ಪಳವಳಿಕೆಯಲ್ಲಿ ಸಿಕ್ಕಿದೆ ಅಂತಂದ್ಮೇಲೆ ನಮಗ್ ಗೊತ್ತಾಗಬೇಕು ಷಡ್ಯಂತ್ರ ಅಂತ ನೀವು ಹೇಳಂಗಿಲ್ಲ. ಇಲ್ಲಿ ಷಡ್ಯಂತ್ರನೂ ಅಂತ ಹೇಳಿ ಅವ್ರ ಮೇಲೆ FIR ಮಾಡಿ 4,000 ಚಾರ್ಜ್ ಶೀಟ್, ಪಾರ್ಟ್ ಚಾರ್ಜ್ ಶೀಟ್ ನ ಫೈಲ್ ಮಾಡ್ತೀರಾ. ಇನ್ನೊಂದ್ ಕಡೆ ಹೇಳ್ತೀರಾ ಹೈಕೋರ್ಟ್ಗೆ ಅಲ್ಲಿ ಅನುಮಾನ. ಈಗ ನಮ್ಗೆ ಅನುಮಾನ ಬಂದಿರೋದು SIT ಅವ್ರ ಮೇಲೆ, ನಿಮ್ ಮೇಲೆನೆ ಅನುಮಾನ ಬಂದಿದೆ. ನೀವೇನಾದ್ರೂ ಸೇಲ್ ಆಗ್ಬಿಟ್ರಾ, ನೀವೇನಾದ್ರೂ ದುಡ್ಡು ಇಸ್ಕೊಂಡ್ಬಿಟ್ರಾ, ನೀವೇನಾದ್ರೂ ಸ್ಕ್ರಿಪ್ಟೆಡ್ ಇಸ್ಕೊಂಡ್ರಾ, ಆಮೇಲೆ ಖಾಲಿ ಡಬ್ಬಾ ಅಂತ ಹೇಳದಂತ DK ಶಿವಕುಮಾರ್ ಏನಾದ್ರು ಈ SIT ನ ಇನ್ಫ್ಲೂಯೆನ್ಸ್ ಮಾಡಿಸಿದಾರಾ, ಆಮೇಲೆ ಕೇರಳದಿಂದ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಇರೋ ದಿನೇಶ್ ಗುಂಡೂರಾವ್ ಏನಾದ್ರು ಈ SIT ತನಿಖೆಯಲ್ಲಿ ತಮ್ಮ ಮೂಗನ್ನ ತೋರಿಸಿದ್ರಾ, ಲಕ್ಷ್ಮೀ ಹೆಬ್ಬಾಳ್ಕರ್ DK ಶಿವಕುಮಾರ್ ಹೇಳ್ತಾರೆ ಕರೆಕ್ಟ್ ಅಂದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದ್ರು ಈ SIT ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಈ SIT ನ ದಿಕ್ ತಪ್ಪಿಸಿದ್ರಾ? ನಮಗೆಲ್ಲ ಅನುಮಾನ. ಹೋಮ್ ಮಿನಿಸ್ಟರ್ ಮೇಲೂ ನಮ್ಗೆ ಅನುಮಾನ ಇದೆ. ಹೋಮ್ ಮಿನಿಸ್ಟರ್ ಏನಾದ್ರು ಕೊಲೆಗಾರಗಳನ್ನ ಬಚಾವ್ ಮಾಡ್ಲಿಕ್ಕೆ ಏನಾದ್ರು SIT ನ ಇನ್ಫ್ಲೂಯೆನ್ಸ್ ಮಾಡಿದ್ರ? ಈ 4 ಜನ ಮಿನಿಸ್ಟರ್ಗಳು, ಹೋಮ್ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್ ಮತ್ತೆ ದಿನೇಶ್ ಗುಂಡೂರಾವ್ ಈ ತನಿಖೆ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿರಬಹುದು ಅಂತ ನಮ್ಗೆ ಅನುಮಾನ ಇದೆಯಪ್ಪ. ಇದನ್ನ ಹೆಂಗ್ ಕ್ಲಾರಿಫೈ ಮಾಡ್ಕೊಳೋದು? ತೀರ್ಥ ಬೆಳಗಾಲಿ ಅವ್ನು ಎಲ್ಲಾನೇ ಇರ್ಲಿ ಬಿಡೋ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತ್ಯಾ? ಜಮ್ಮು ಕಾಶ್ಮೀರ ಇರ್ಲಿ ಬಿಡು, ಮಟ್ಟಣ್ಣ ಅವ್ರು ನಿಮ್ಮ ಮನೆ ಹತ್ರನೇ ಇದಾರಂತಲ್ಲ ಸರ್, ಅವ್ರ ಜೊತೆ ಕೂತು ರಾತ್ರಿ ಎಣ್ಣೆ ಹಾಕ್ತಿರಂತಲ್ಲ, ಕೆರ ಕಿತ್ತೋಗತ್ತಲೇ ಬೇವರ್ಸಿ. ತೀರ್ಥ ಲಿಂಗ ಬೆಳಗಾಲಿ ಎಂತ ಬೇವರ್ಸಿನಲ್ಲಿ ಎಣ್ಣೆ ಹೊಡಿಯದ? ಬಾ ಕೆಡುಕಂಡ್ ನಿನಗೆ ಇಡ್ತೀನಿ. ಅಯ್ಯ ನಿನ್ ಮಕ್ನನ್ನ, ನಿಮ್ಗೆ ಏನ್ ಗೊತ್ತೇನ್ರ? ಇದೇ ಸರಿ. ಇದು ವಿಚ್ ಇಸ್ ದ ಬ್ರ್ಯಾಂಡ್ ಅಶ್ ಪಪ್ಪೀಸ್, 6,000 ರೂಪಾಯಿ. ಇದೇ ಸರಿ ಕಣ ನಿಮ್ಮಂತವ್ರಿಗೆ. ಅವನ್ ಯಾವನ ಹಾಕೋನೆ ತೀರ್ಥ ಲಿಂಗ. ಲೇ ಲಿಂಗ, ಕೆಳಗಡೆ ಅವೇನೋ ಸೀಡ್ಗಳು, ಸೀಡ್ ಇದ್ರೆ ಯಾರ ನಾವು ಪೊಲೀಸ್ ಕಾನ್ಸ್ಟೇಬಲ್ಗೆ ಪ್ರಶ್ನೆ ಮಾಡೋ ಬೇವರ್ಸಿ ತಗೊಂಬಂದು, ನನ್ನ ಮಕ್ಕಳ ನಿಮ್ಗೆ ಯಾರೋ 2 ರೂಪಾಯಿ ಕಾಸು ಕೊಡ್ತಾರೆ ಅಂತಂದ್ರೆ ಇಲ್ಲಿ ಏನು ಬೇಕಾದ್ರೂ ಮಾತಾಡ್ತೀರಾ. ಹೋಗಲ್ ಮಾತಾಡು. ಮನೇಲಿ ಇಟ್ಟಿಗಿಟ್ಟು ಹಾಕ್ಬೋದಲ್ಲ ನಿನಗೆ? ಇಟ್ಟು ಹಾಕ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಖರ್ಚಿಗೆ ಕೊಟ್ರೆ ಸಾಯಂಕಾಲ ಗಿಂಜಾ ಹೊಡ್ಕೊಂಡು ಇಲ್ಲಿ ಬಂದು ಮೆಸೇಜ್ ಹಾಕೋದು. ಇಲ್ಲಿ ಯಾವನ 50 ಪೈಸನೋ 1 ರೂಪಾಯಿ ಕೊಟ್ರೆ ನಿಮ್ ಲೈ ನಮ್ಮ ದೇಶ ಯಾಕೆ ಉದ್ಧಾರ ಆಗಿಲ್ಲ ಅಂತ ಬೇವರ್ಸಿಗಳು. ನೀವು ಯಾರನ್ನ ಕೇಳಬೇಕು, ಯಾರನ್ನ ಪ್ರಶ್ನೆ ಮಾಡಬೇಕು? 3 ಪಾರ್ಟಿಯವರು ಕೂಡ ಭ್ರಷ್ಟಾಚಾರ ಮಾಡ್ತಾರೆ, ಹೆಲಿಕಾಪ್ಟರ್ಗಳು ತಗೊಳ್ತಾರೆ, ಪ್ರೈವೇಟ್ ಪ್ರೈವೇಟ್ ಜೆಟ್ಗಳನ್ನ ತಗೊಂತಾರೆ. ನಿಮಗೆ ಯೋಗ್ಯತೆ ಎಲ್ಲ ಕೇಳಕ್ಕೆ 1,000 ಕೋಟಿ ಲೂಟಿ ಮಾಡ್ತಾರೆ. ಕೇಂದ್ರ ಸರ್ಕಾರ ಸಾಲ ಮಾಡಿಟ್ಟಿದ್ದಾರೆ, ರಾಜ್ಯ ಸರ್ಕಾರ 1,000 ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ನಡೀತಾ ಇದೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ಮೊನ್ನೆ ಯಾವನೋ ದುಬೈನಲ್ಲಿ ತೇಜಸ್ ಹೆಲಿಕಾಪ್ಟರ್ ತೇಜಸ್
ಫ್ಲೈಟ್ ಎತ್ಕೊಂಡೋಗಿ ಅದಕ್ಕೆ ದಬಾರ್ ಅಂತ ಕೆಳಗೆ ಬಿದ್ದ ಅವ್ನ ಪೈಲಟ್ ಸುತ್ತೋದ ಅಲ್ಲ ನಮ್ಮ ರಕ್ಷಣಾ ಫ್ಲೈಟ್ಗಳಲ್ಲಿ ಭ್ರಷ್ಟಾಚಾರ ನಡೆದು ಪೈಲಟ್ಗಳು ಎಲ್ಲೋ ಆರ್ಸಕೋಗಿ ಸತ್ತೋಗ್ತಾರೆ. ನಿಮ್ ಕೇಳಕ್ಕೆ ಕೆಳಗಡೆ ಸೀಟ್ಸ್ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಎಣ್ಣೆ ಹೊಡಿತಾರೆ. ಎಣ್ಣೆ ಅಲ್ಲ ಅದಾಕ್ಬಿಡ್ತೀವಿ ನಿಂಗೆ ಬಾಯಲ್ಲಿ. ಲೇ ಬೇವರ್ಸಿ ಲೇ ಎಂತ ಕಿತ್ತೋದ್ ಬೇವರ್ಸಿಗಳೋ ನೀವೆಲ್ಲ. ಲೇ ನಮ್ಮ ದೇಶ ಯಾಕೆ ಉದ್ಧಾರ ಆಗಿಲ್ಲ ಗೊತ್ತೇನೋ? ನೀವು ಕುಡಿಯೋ ನೀರಲ್ಲಿ ಏನೋ ಅಲ್ಲಾಡ್ಸಿದ್ರಂತೆ. ಅಲ್ಲಾಡ್ಸು ಕುಡಿಯೋ ನೀರಲ್ಲಿ ನಿಂದ ಅಲ್ಲಾಡ್ಸ್ಕೊ. ಈ ಕುಡಿಯೋ ನೀರಲ್ಲಿ ಅಲ್ಲಾಡ್ಸ್ಕೊಂಡು ಅದೇ ನೀರನ್ನ ನೀವು ಕುಡ್ಕೊಂತಾ ಇದ್ದೀರಾ. ಇಷ್ಟೇ ಆಗ್ತಾ ಇರೋದು. ಭಾರತದ ರಾಜಕೀಯ ಆಗಿರ್ಬೋದು, ಕರ್ನಾಟಕದ ರಾಜಕೀಯ ಆಗಿರ್ಬೋದು, ಕುಡಿಯೋ ನೀರಲ್ಲಿ ನಿಮ್ದನ್ನ ಅಲ್ಲಾಡಿಸ್ಕೊಂಡು ಅದನ್ನೇ ಕುಡ್ಕೊಳೋ ಅಂತ ಬೇವರ್ಸಿಗಳೇ ಜಾಸ್ತಿ ಇರೋದು. ಅವ್ನು ಯಾವನ ಆಗ್ತಾನೆ. ಗಿರೀಶ್ ಮಠಣ್ಣ ಅವರು ನಿಮ್ಮನೆ ಹತ್ರನೇ ಇರೋದಂತ. ಸಾಯಂಕಾಲ ಇಬ್ರು ಎಣ್ಣೆ ಹೊಡಿತೀರ. ಎಣ್ಣೆ ಹೊಡಿತೀವಿ, ಹಂಗೆ ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತೀವಿ. ಎಂತ ಬೇವರ್ಸಿ ನನ್ನ ಮಕ್ಕಳು. ಮನೇಲಿ ಊಟ ಹಾಕ್ಬಿಟ್ಟು ತಿನ್ಬಿಟ್ಟು ಬಂದಿಲ್ಲಿ ನಾನು ಭೀಮನ್ ರಿಲೀಸ್ ಆಗೋನೆ, ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಮನೆ ಹತ್ರ ಇರೋದಂತೆ. ಎಂತ ಕಿತ್ತೋಗಿ ಅವನೇನೋ ತೀರ್ಥ ಲಿಂಗ ಅಂತೆ. ಲೇ ಲಿಂಗ ಕೆಳಗಡೆ ಸೀಡ್ಸ್ ಅವೇನೋ ನಿಂಕ ಸೀಡ್ಸ್ ಇತ್ತು ಅಂತಂದ್ರೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ. ಕರ್ನಾಟಕದಲ್ಲಿ 700 ರೇಪುಗಳಾಗಿದ್ದಲೇ ಬೇವರ್ಸಿ ತೀರ್ಥ ಲಿಂಗ ಕೇಳೋ. ಕೆಳಗಡೆ ಸೀಡ್ಸ್ ಇದ್ರೆ ನಿನಗೆ ಸಿದ್ದರಾಮಯ್ಯನ ಪೊಲೀಸ್ ಡಿಜಿಪಿನ ನಿಮ್ಮ ಎಸ್ಪಿನ ಕೆರ ಕಿತ್ತೋಗುತ್ತೆ. ಬೇವರ್ಸಿ ಕೆಳಗಡೆ ಸೀಟ್ಸ್ ಅವೇನೋ ನಿನಗೆ, ಸೀಟ್ಸ್ ಅವ ನಿನಗೆ. ನೋಡಿ ಇಂಥ ಬೇವರ್ಸಿಗಳು ಸಮಾಜದಲ್ಲಿ ಬದುಕವ್ರೆ. ಈ ಸಮಾಜಕ್ಕೆ ಭಾರ ಆಗವ್ರೆ ಅಂತಂದ್ರೆ ಅಲ್ಲ ರೀ. ಏನೇನ್ ಜನ ಅವ್ರೆ ರೀ ಇಲ್ಲಿ ಲೆಕ್ಕ ಹಾಕಳ್ರಿ. ನಾವು ಅನ್ಯಾಯದ ಬಗ್ಗೆ ಮಾತಾಡ್ತೀವಿ. ಈ ಬೇವರ್ಸಿಗಳು ಸಾಯಂಕಾಲ ಎಣ್ಣೆ ಹೊಡಿತೀಯ. ಬಾಯಲ್ಲಿ ಕೆಟ್ಟ ಮಾತು ಬರೋದು ಏನಂತಂದ್ರೆ ಇದು ಸಾಮಾಜಿಕ ಜಾಲತಾಣ. ನನ್ನ ಬಾಯಲ್ಲಿ ಒಂದ್ಸತಿ ಬಂದ್ರೆ ಅದು ಸಿಗ್ನೇಚರ್ ಆಗುತ್ತೆ. ನಾನು ಹೇಳಕ್ ಇಷ್ಟ ಇಲ್ಲ. ಇಂಥ ಬೇವರ್ಸಿಗಳಿಗೆಲ್ಲ ನಾವು ಬೈಯೋದು ಕೂಡ ವೇಸ್ಟ್ ಆಫ್ ಟೈಮು. ಯಾಕಂದ್ರೆ ಇಂಥ ಬೇವರ್ಸಿಗಳಿಗೆ ಅವ್ರ ಬದುಕಕ್ಕೆ ಯೋಗ್ಯತೆ ಇಲ್ಲ. ಅವ್ರ ಮನೆಯಲ್ಲಿ ದಂಡ ಪಿಂಡಿಗಳ ತರ ಊಟ ಆಗ್ತಾ ಇರ್ತಾರೆ. ಏನೋ ಬೇರೆ ವಿಚಾರ. ನಮ್ಗೆ ನ್ಯಾಯ ಬೇಕು ರಾಜ್ಯಕ್ಕೆ ರಾಜ್ಯ ಸರ್ಕಾರ. ಆಮೇಲೆ ಇನ್ನೊಂದು ಹೆಚ್ಚು ಹೇಳಕ್ ಇಷ್ಟಪಡ್ತೀನಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನಿಂದ ಕಾಂಗ್ರೆಸ್ ಗೆದ್ದಿದ್ದು ಅಂತ. ಓಕೆ, ಡಿ ಕೆ ಶಿವಕುಮಾರ್ ತಮ್ಮಿಂದ 2023ರಲ್ಲಿ ಕಾಂಗ್ರೆಸ್ ಗೆಲ್ತಾ 137 ಸೀಟುಗಳು ಭವಿಷ್ಯ ಹೇಳ್ಬಿಟ್ಟೆ ಅಂತ ಡಿ ಕೆ ಶಿವಕುಮಾರ್. ಬಿಜೆಪಿ ವಿರುದ್ಧ ನಮ್ಮಂತ ಹೋರಾಟಗಾರರು 2019ರಿಂದ 2023ರವರೆಗೂ ಮುಗಿಬಿದ್ದು ಬಿಜೆಪಿಯ ಹಗರಣಗಳನ್ನ, ಬಿಜೆಪಿ ನಡೀತಾ ಇದ್ದಂತಹ ಭ್ರಷ್ಟಾಚಾರಗಳನ್ನ, ಅಲ್ಲಿರುವ ಅಧಿಕಾರಿಗಳನ್ನ, PSI ಸ್ಕ್ಯಾಮ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದು ನಮ್ಮಂತವರು. ಡಿ ಕೆ ಶಿವಕುಮಾರ್ ತಾವು ಏನ್ ಎಕ್ಸ್ಪೋಸ್ ಮಾಡಿದ್ರಿ? ಅಪೋಸಿಷನ್ ಲೀಡರ್, ಅಪೋಸಿಷನ್ ಅಲ್ಲಿ ಕಾಂಗ್ರೆಸ್ ಇತ್ತಲ್ಲ ಬಿಜೆಪಿ ಸರ್ಕಾರದಲ್ಲಿ, ಏನ್ ಎಕ್ಸ್ಪೋಸ್ ಮಾಡಿದ್ರಿ? ಏನೂ ಮಾಡಿಲ್ಲ. ನಾನು ಈಗ ಹೇಳ್ತೀನಿ, ಕಾಂಗ್ರೆಸ್ ಆಪೋಸಿಷನ್ ಕೂತ್ಕೊಂಡು ಮಾಡಿದ್ದು ಖಾಲಿ ಡಬ್ಬ. ಮಾಡಿದ್ದೆಲ್ಲ ನಮ್ಮಂತ ಹೋರಾಟಗಾರರು ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಾಗ ಜನರಿಗೆ ಏನು ಆಪ್ಷನ್ ಇಲ್ಲದೆ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೆ ಹೊರತು ನೀನೇನ್ ದುಡ್ದಿಲ್ಲ ಡಿ ಕೆ ಶಿವಕುಮಾರ್. ಆ ರೀತಿ ನೀನು ನಿಜವಾಗ್ಲೂ ನೀನ್ ದುಡ್ದಿದ್ಯಾ ಅಂತ ಏನಾದ್ರೂ ಗ್ಯಾರಂಟಿ ಇದ್ರೆ 2023ರಲ್ಲಿ MLA ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಸರ್ಕಾರ ಬಂದಿದ್ದು ನಮ್ಮಂತ ಹೋರಾಟಗಾರರ ಕೃಪಾ ಕಟಾಕ್ಷವೇ ಹೊರತು ನಿನ್ನದೇನು ಕಾಂಟ್ರಿಬ್ಯೂಷನ್ ಇಲ್ಲ. ನಿಂದೇನ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಅಧ್ಯಕ್ಷನಾಗಿ ಆ ರವೀಂದ್ರನ್ಗೆ ಟಿಕೆಟ್ ಕೊಡಕ್ಕೆ ಹೇಳಿದ್ದಂತೆ, ಕಾಸಿದ್ರೆ ನಿಂಗೆ ಟಿಕೆಟ್ ಅಂತ. ಡಾಕ್ಟರ್ ರವೀಂದ್ರ ಮಂಡ್ಯ ಟಿಕೆಟ್ ಕೊಟ್ಟ. ನಿಮ್ದೇನಿದ್ರು ಕಮರ್ಷಿಯಲ್ ವ್ಯಾಪಾರ. ಓಕೆ, ಆಮೇಲೆ ಆ ರೀತಿ 2023ಕ್ಕೆ ನೀನ್ ದುಡ್ದಿದ್ಯಾ ಈ ಸರ್ಕಾರ ಬರಕ್ಕೆ ಅಂತದಾದ್ರೆ ಡಿ ಕೆ ಶಿವಕುಮಾರ್ 2024ರಲ್ಲಿ MP ಚುನಾವಣೆ ಬಂತು. ಎಷ್ಟು ಗೆದ್ರಿ? ಎಷ್ಟಪ್ಪ ದುಡ್ದೆ ನೀನು? MP ಚುನಾವಣೆಯಲ್ಲಿ ಎಷ್ಟು ಗೆಲ್ಲಿಸ್ಕೊಂಬಂದೆ? ನಿನ್ನ ಯೋಗ್ಯತೆ 8. ನೀನು ನಿಜವಾಗ್ಲೂ ದುಡಿದಿದ್ರೆ, ನಿನ್ನ ಮೇಲೆ ನಿಜವಾಗ್ಲೂ ಜನರಿಗೆ ನಂಬಿಕೆ ಇದ್ದಿದ್ರೆ, ನಿಮ್ಮ ಸರ್ಕಾರ 1 ವರ್ಷ ಆದಮೇಲೆ MP ಚುನಾವಣೆ ಬಂತು. MP ಚುನಾವಣೆಯಲ್ಲಿ ಗೆದ್ದಿದ್ದೆ 7-8. ಓಕೆ, 28 ಸೀಟಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಗೆದ್ದಿದ್ದೆ 7-8. ಆಯ್ತಪ್ಪ, 7-8 ಯಾಕಪ್ಪ ಗೆದ್ರು? 28 ಗೆಲ್ಲಿಸ್ಕೊಂಬರ್ಬೇಕಾಗಿತ್ತು. ಆಮೇಲೆ ನೀನ್ ಮಾಡಿರೋ ಹೋರಾಟಕ್ಕೆ ಜನ ಓಟ್ ಹಾಕಿರೋದಲ್ಲ ರೀ. ಡಿ ಕೆ ಶಿವಕುಮಾರ್, ನೀನ್ ಯಾವ್ದು ಹೋರಾಟನೂ ಮಾಡಿಲ್ಲ. ನೀನು ಆಪೋಸಿಷನ್ ಕೂತ್ಕೊಂಡಾಗ 2023ರಲ್ಲಿ PSI ಸ್ಕ್ಯಾಮ್ ಅಲ್ಲಿ AP ರಂಗನಾಥ್ MLC ನಿಂತ್ಕೊಂಡಿದ್ದಾರೆ JDS ಇಂದ. AP ರಂಗನಾಥ್, ನಾವು ಅಡ್ವೊಕೇಟ್ಗಳು ಬಿಜೆಪಿ ಸರ್ಕಾರದಲ್ಲಿ 500 ಕೋಟಿ PSI ಹಗರಣದಲ್ಲಿ ಒಬ್ಬ ADGP 48 ಜನ ಪೊಲೀಸರನ್ನ ನಾವು ಜೈಲಿಗೆ ಕಳಿಸಿದ್ದು. ಆಮೇಲೆ ಅವ್ರನ್ನ ನೀವೇನ್ ಮಾಡಿದೀರಾ ಗೊತ್ತಾ? ಆ 48 ಜನ 1.25 ವರ್ಷ ಜೈಲಲ್ಲಿ ಇದ್ದು ಹೊರಗಡೆ ಬಂದ್ರೆ ಅವ್ರಿಗೆಲ್ಲ ಬಡ್ತಿ ಕೊಟ್ಟಿದ್ದೀರಾ. ಅವ್ರಿಗೆಲ್ಲ ನೀವು ಕೆಲಸ ಕೊಟ್ಟಿದ್ದೀರಾ. ಎಂತ ಜನ ನೀವು? ಡಿ ಕೆ ಶಿವಕುಮಾರ್, ನೀನು ಪಕ್ಷಕ್ಕೆ ದುಡಿದಿದ್ಯಾ? ಪಕ್ಷ ಅಲ್ಲ, ಜನ ವೋಟ್ ಹಾಕರೆ ನಿಮ್ಮ ಪಕ್ಷ ಏನಾದ್ರು 2023ಕ್ಕೆ ಏನೋ ಅದು ಅಧಿಕಾರಕ್ಕೆ ಬಂದಿದೆ ಅಂತಂದ್ರೆ ನಮ್ಮಂತವ್ರು ಎಕ್ಸ್ಪೋಸ್ ಮಾಡಿದೀವಿ ಬಿಜೆಪಿನ. ಲಿಟ್ರಲಿ ನನ್ನನ್ನು 2 ಸತಿ 3 ಸತಿ ಜೈಲಿಗೆ ಹಾಕಿದ್ರು ಇದೇ ಬಿಜೆಪಿಯವರು. ನಾವು ಎಕ್ಸ್ಪೋಸ್ ಮಾಡಿದಕ್ಕೆ
ಕಾಂಗ್ರೆಸ್ಗೆ ಓಟ್ ಹಾಕಿದ್ರು 137 ಸೀಟ್ ಬಂತು. ಅದು ನಿನ್ನ ಪ್ರಯತ್ನ ಏನೂ ಇಲ್ಲ. ಅಧ್ಯಕ್ಷನಾಗಿ ಟಿಕೆಟ್ ಕೊಟ್ಟಿದ್ಯಾ, ಪಕ್ಷಕ್ಕೆ ಡೊನೇಷನ್ ತಗೊಂಡಿದ್ಯಾ, ಇಷ್ಟು ಬಿಟ್ರೆ ನಿಂದ ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಆಮೇಲೆ ಅದು ನಿನ್ನ 137 ಸೀಟು ನಿಂದು ಕಾಂಟ್ರಿಬ್ಯೂಷನ್ ಅನ್ನೋದೇನಾದ್ರೂ ಕ್ಲೇಮ್ ಮಾಡೋದಾಯ್ತು ಅಂತಂದ್ರೆ ಒಂದು ವರ್ಷ ಬಿಟ್ಟು MP ಎಲೆಕ್ಷನ್ ಚುನಾವಣೆ ಏನೋ ನಡೀತು. MP ಚುನಾವಣೆಯಲ್ಲಿ ಯಾಕಪ್ಪ 8 ಸೀಟ್ ಗೆದ್ದೆ ಹಂಗಾರೆ? DK ಶಿವಕುಮಾರ ಬಂಡೆ ಅಲಿಯಾಸ್ ಬಂಡೆ ಯಾಕಪ್ಪ 8-9 ಸೀಟ್ ಗೆದ್ದಿದ್ದು? ಗೆಲ್ಸ್ಕೊಂಡ್ ಬರ್ಬೇಕಾಯ್ತು ನೀನು 28 ಸೀಟು. ಆಮೇಲೆ ಡೆಪ್ಯೂಟಿ CM ಆಗಿ 1 ವರ್ಷ ಆಗಿತ್ತು, ನಿನ್ನ ಸಾಧನೆ ತೋರಿಸಬೇಕಾಗಿತ್ತು. ಅದ್ ಯಾವ್ದೋ ಕಿತ್ತೋಗಿರೋ ಬುಕ್, ನಾಟ್ ಫಾರ್ ಸೇಲ್ ಬುಕ್ ನ ₹100 ಇಸ್ಕೊಂಡ್ ಕೊಡೋ ಅಂತ ಹೇಳೋ ವ್ಯಕ್ತಿ ನೀನು. ಓಕೆ, ಎಂತ ಕಮರ್ಷಿಯಲ್ ತಲೆ ಇದೆ ನಿನಗೆ. ಆಮೇಲೆ ಒಂದೊಂದು ಟೀಕೆನ, ಒಂದೊಂದು ಕಾಂಗ್ರೆಸ್ ಟಿಕೆಟ್ ನ ಯಾವ ಮಟ್ಟದ ಡೊನೇಷನ್ ಇಸ್ಕೊಂಡು ವ್ಯಾಪಾರ ಆಗ್ಬೋದು ಅನ್ನೋದನ್ನ ಆ ಬುಕ್ ಅಲ್ಲೇ ನಿನ್ನ ಬುದ್ಧಿ ಗೊತ್ತಾಗುತ್ತೆ. ನಿಮ್ ಮಗಳಿಗೋಸ್ಕರ ಟನಲ್ ಬೇಕಾ? ಬೆಂಗಳೂರಿನ ಅಗದಾಕ್ಬಿಡು, ನಿನ್ ಮಗಳಿಗೋಸ್ಕರ ನಿನಗೋಸ್ಕರ. ನಾವು ಈ ಕರ್ನಾಟಕದಲ್ಲಿ ಓಟು 7 ಕೋಟಿ ಜನ ಪಕ್ಷಗಳಿಗೆ ಹಾಕರೆ ಸರ್ಕಾರ ಆಗ್ತದೆ. 24 ಗಂಟೆ ತೆರಿಗೆ ಕಟ್ಟೋ ಅಂತ ತೆರಿಗೆದಾರರು, ದ ಪವರ್ಫುಲ್ ಕಿಂಗ್ ಆಫ್ ದಿಸ್ ಕರ್ನಾಟಕ ನಾವುಗಳೆಲ್ಲ. ನಮ್ಮಿಂದ ನೀವು ಸರ್ಕಾರಗಳನ್ನ, ಅದು ಬಿಜೆಪಿ ಆಗಿರ್ಬೋದು, ಕುಮಾರಸ್ವಾಮಿ ಅವರ ಬ್ರದರ್ ಸರ್ಕಾರ ಆಗಿರ್ಬೋದು, ಅಥವಾ ನಿಮ್ಮ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, 7 ಕೋಟಿ ಕನ್ನಡಿಗರು ತೆರಿಗೆ ಕಟ್ಟೋದ್ರಿಂದ ನಿಮ್ಮ ಸರ್ಕಾರ ನಡೀತಿದೆ ಹೊರತು ನೀನ್ ಆಗಿರ್ಬೋದು ಅಥವಾ ಬಿಜೆಪಿ ವಿಜೇಂದ್ರನ್ ಆಗಿರ್ಬೋದು, ಯಡಿಯೂರಪ್ಪಂದಾಗಿರ್ಬೋದು, ಕುಮಾರಸ್ವಾಮಿದಾಗಿರೋ ಹೊರತು ನಿಮ್ಮ ಆಸ್ತಿ ತಗೊಂಡ್ಬಂದು ಮಾರಾಟ ಮಾಡಿ ಏನು ಇಲ್ಲಿ ಸರ್ಕಾರಗಳೇ ನಡೆಸಲ್ಲ. ನನ್ನಿಂದ ಕಾಂಗ್ರೆಸ್, ಓಕೆ, ನಿನ್ನಿಂದ ಕಾಂಗ್ರೆಸ್, ನೀನು ತ್ಯಾಗಮಯಿ ಆಗಿದ್ರೆ ಡಾಕ್ಟರ್ ರವೀಂದ್ರ ಮಂಡ್ಯ ಯಾಕೆ ಟಿಕೆಟ್ ಕೊಟ್ಟಿಲ್ಲ? ಅವ್ರಿಗೆ ಕಾಸಿಲ್ಲ ಅಂತ ಟಿಕೆಟ್ ಕೊಟ್ಟಿಲ್ಲ ಅಲ್ವಾ? ನಿಂದೇನಿದ್ರು ಪಕ್ಷಕ್ಕೆ ಎಷ್ಟು ಡೊನೇಷನ್ ಕೊಡ್ತಾರೆ ಅಂತವ್ರಿಗೆ ಟಿಕೆಟ್ ಕೊಡೋದು. ಹಂಗ್ ಕೊಟ್ಟಿನೇ ಕಾಂಗ್ರೆಸ್ ಮುಳುಗೋಗಿರೋದು. ಆಮೇಲೆ ನಿಂದು ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. DK ಶಿವಕುಮಾರ್ ಕಾಂಗ್ರೆಸ್, ನಾನು ಹೇಳ್ದಲ್ಲ, ಇದೇ ಮುನ್ರತ್ನ ಹೇಳ್ತಾನೆ ₹20 ಪೆಟ್ರೋಲ್ ಹಿಂಗ್ ಹಾಕ್ಸವನೆ ಅಂತ. ₹20 ಪೆಟ್ರೋಲ್ ಇಂದ 1400 ಕೋಟಿ ಡಿಕ್ಲರೇಷನ್ ಮಾಡಿದ್ಯಾ ಅಂತಂದ್ರೆ ಕಾಂಗ್ರೆಸ್ ಇಂದ DK ಶಿವಕುಮಾರ್ ನೀನ್ ಬೆಳೆದಿದ್ಯಾ ಹೊರತು ಕಾಂಗ್ರೆಸ್ಗೆ ಏನ್ ಕಾಂಟ್ರಿಬ್ಯೂಷನ್ ಇಲ್ಲ. ಈಗ ಕಾಂಗ್ರೆಸ್ ನ ಮುಳುಗಿಸೋದ್ರಲ್ಲಿ ನಿನ್ನ ಪಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ನನ್ಗೆ ಹೇಳಕ್ ಏನು ಸಮಸ್ಯೆ ಇಲ್ಲ. ಒಂದ್ ಕಡೆ ಕಾಲು ವಿಜಯೇಂದ್ರ ಜೊತೆ ಬಿಸ್ನೆಸ್, ಓಕೆ, ಅಲ್ಲಿ ಅವ್ರ ಜೊತೆ ಒಂದ್ ಕಾಲಿಡೋದು, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇನ್ನೊಂದ್ ಕಾಲಿಡೋದು, ಅಲ್ಲೆಲ್ಲೋ ಹೋಗಿ ಬಿಜೆಪಿ ಅವ್ರ ಜೊತೆ ಅಲ್ಲೆಲ್ಲಿ ಮೀಟಿಂಗ್ ಮಾಡೋದು. ಹಂಗಾಗಿ DK ಶಿವಕುಮಾರ್ ನಿನ್ನ ಕಾಂಟ್ರಿಬ್ಯೂಷನ್, ಕಾಂಗ್ರೆಸ್ ಇಂದ ನೀನು ನಿನ್ನ ಆಸ್ತಿ ಬೆಳೆಸ್ಕೊಂಡಿದ್ಯಾ 1400 ಕೋಟಿ. ಆಯ್ತಪ್ಪ, 30 ವರ್ಷ ಮುಂಚೆ ನಿನ್ನ ಆಸ್ತಿ ಡಿಕ್ಲರೇಷನ್ ಎಷ್ಟಿತ್ತು? ಅಫಿಡೇವಿಟ್ ತೆಗೆದು ನೋಡು, ಇವತ್ತು ಎಷ್ಟಾಗಿದೆ? ಕಾಂಗ್ರೆಸ್ ಇಂದ ನಿನ್ನ ಆಸ್ತಿ ಬೆಳೀತು. ನೀನು ಡೆಪ್ಯೂಟಿ CM ಲೆವೆಲ್ ಬೆಳೆದೆ, MLA ಇಂದ ಒಬ್ಬ ಡೆಪ್ಯೂಟಿ CM ಲೆವೆಲ್ ಬೆಳೆದಿದ್ಯಾ ಹೊರತು ಕಾಂಗ್ರೆಸ್ ನಿನಗೆ ಕೊಟ್ಟಿದೆ ಹೊರತು ಕಾಂಗ್ರೆಸ್ಗೆ ನೀನ್ ಕೊಟ್ಟರೆ ತುಂಬಾ ಕಡಿಮೆ. ಆಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅದು ಜನರ ಇಚ್ಛೆ, ವೋಟರ್ಸ್ ಇಚ್ಛೆ ಹೊಟ್ರೆ ಆಯ್ತಪ್ಪ. 137 ಸೀಟ್ ಗೆಲ್ಸ್ಕೊಂಬರ್ದಲ್ಲ ನಿನ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿದಲ್ಲ, ಆಯ್ತು. ಹಂಗಾರೆ MP ಚುನಾವಣೆಯಲ್ಲಿ 7-8 ಸೀಟ ಬಂತು. ಯಾಕೆ 7-8 ಸೀಟ್ ಬಂತು? ಆಮೇಲೆ ಆಮೇಲೆ CM ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ಯಪ್ಪ ನೀನು? ನಿಮ್ ಪಾರ್ಟಿನೇ ಅಧಿಕಾರದಲ್ಲಿರೋದು, ನೀನ್ CM, ಡೆಪ್ಯೂಟಿ CM. ಈಗಲೂ ಕೂಡ ಎಲ್ಲಾ ವ್ಯವಹಾರ ನೀನೇ ಮಾಡ್ತಾ ಇರೋದು. ಏನೋ ಸಿದ್ದರಾಮಯ್ಯನಂತೂ ಮಾಡ್ತಾ ಇಲ್ಲ. ಎಲ್ಲಾ ವ್ಯವಹಾರ, ಕಂಪ್ಲೇಂಟ್ ಕೂಡ ನಿನ್ ಮೇಲೆ ಇರೋದು. ಸತೀಶ್ ಜಾರಕಿಹೊಳಿ ಮೇಲೆ, ನಿನ್ನ ಮೇಲೆ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿರೋದು. ಆಮೇಲೆ ಬರೀ ಬೆಳಗ್ಗೆ ಆದ್ರೆ CM ಅಂತ ಆ ಮಾಧ್ಯಮಗಳಿಗೆಲ್ಲ ಹೇಳ್ಕೊಂಡು ಅದನ್ನ ಪ್ರಚಾರ ಮಾಡ್ಕೊಂಡು, ಯೂಟ್ಯೂಬ್ ಅಲ್ಲಿ ಒಂದಷ್ಟು ಜನಕ್ಕೆ ಕಾಸು ಕೊಟ್ಕೊಂಡು ಅದನ್ನ ಪ್ರಚಾರ ಮಾಡ್ಕೊಂಡು ಏನ್ ಕಿಸಿಬೇಕು ಅಂತಿದ್ಯಾ DK ಶಿವಕುಮಾರ್? ನನಗಂತೂ ಗೊತ್ತಿಲ್ಲ. ಓಕೆ, ಆಮೇಲೆ ನಿನ್ ಕಾಂಟ್ರಿಬ್ಯೂಷನ್ ಏನು? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ಬಿಜೆಪಿನ ತೆಗೆದಾಕೋದ್ರಲ್ಲಿ ನಮ್ಮಂತವರ ಹೋರಾಟ ಜಾಸ್ತಿ ಇದೆ. PSI ಸ್ಕ್ಯಾಮ್ ಆಗಿರ್ಬೋದು, ರವಿ ಡಿ ಚಂದ್ರನ್ ಅವ್ರನ್ನ ಎಕ್ಸ್ಪೋಸ್ ಮಾಡಿದ ಆಗಿರ್ಬೋದು, ಆಮೇಲೆ ಅದೇ ಟೈಮಲ್ಲಿ ನಡೆದಂತ ನಾನಾ ಸ್ಕ್ಯಾಮ್ಗಳಾಗಿರ್ಬೋದು. ಬೆಂಗಳೂರಲ್ಲಿ ಟೋಯಿಂಗ್ ಮಾಡ್ಕೊಂಡು ಟ್ರಾಫಿಕ್ ಅವರು ತಿಂಗಳು 100 ಕೋಟಿ ಮಾಡ್ತಾ ಇದ್ರು. ಅದನ್ನ ನಿಲ್ಸಿದೀವಿ. ಅಲ್ರಿ, ಸ್ಕ್ಯಾಮ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದು ನಾವು, ನಮ್ಮಂತ ಹೋರಾಟಗಾರರು. ಬಿಜೆಪಿನ ಡಿಮ್ ಲೈಟ್ ತಗೊಂಡ್ಬಂದು ನಮ್ಮಂತವ್ರು ಬಿಜೆಪಿನ ಎಕ್ಸ್ಪೋಸ್ ಮಾಡಿ, ಬಿಜೆಪಿ ಆಡಳಿತನ ಎಕ್ಸ್ಪೋಸ್ ಮಾಡಿ, ಜನರ ಮನಸ್ಸಿಗೆ ಬಿಜೆಪಿ ಸರಿ ಇಲ್ಲ ಅಂತ ತೋರಿಸಿದವ್ರು ನಾವು. ನೀನು ಮ್ಯಾಜಿಕ್ ಮಾಡ್ಬಿಟ್ಟ. ಯಾವ ಹೋರಾಟ ಮಾಡಿದ್ಯಾ 2023ವರೆಗೂ? ಬಿಜೆಪಿ ಜೊತೆ ಯಾವ ಹೋರಾಟ ಮಾಡಿದ್ಯಾ? ಈಗ ಯಾವ ಹೋರಾಟ ಮಾಡ್ತಾ ಇದೆಯಾ ಬಿಜೆಪಿ ಜೊತೆ? ನೀನ್ ಚೆನ್ನಾಗೇ ಇದೆಯಾ? ಇದು ಸಿದ್ದರಾಮಯ್ಯನಿಗೂ ಗೊತ್ತು, ರಾಹುಲ್ ಗಾಂಧಿಗೂ ಗೊತ್ತು, ವೇಣುಗೋಪಾಲ್ಗೂ ಗೊತ್ತು, ಇಡೀ ಕರ್ನಾಟಕಕ್ಕೂ ಗೊತ್ತು ನೀನು ಬಿಜೆಪಿ ಅವ್ರ ಜೊತೆ ಚೆನ್ನಾಗಿದ್ಯಾ ಅಂತ. ಅಲ್ಲ, ಅಲ್ಲಿ ಬಿಜೆಪಿ ಅವ್ರ ಜೊತೆ ಚೆನ್ನಾಗನ್ನೋದು, ಅಲ್ಲಿ ಚೆನ್ನಾಗಿರೋದು, ಅವ್ರ ಹತ್ರ ಚೆನ್ನಾಗಿರೋದು. ಆಮೇಲೆ ಇನ್ನೊಂದ್ ಕಡೆ ಬಂದ್ಬಿಟ್ಟು ನನಗೆ CM ಕೊಡಿ, ನಾನು ದುಡ್ದಿದ್ದೀನಿ. ಏನಪ್ಪಾ ದುಡ್ದಿದ್ಯಾ ನೀನು? ಕಾಂಗ್ರೆಸ್ ಪಕ್ಷ ನಿನ್ ಟಿಕೆಟ್ ಕೊಟ್ಟು MLA ಮಾಡಿಲ್ಲ ಅಂತಿದ್ರೆ ಇವತ್ತು 1400 ಕೋಟಿ ಡಿಕ್ಲರೇಷನ್ ಹಿಂಗಾಗ್ತಾ ಇತ್ತು? ಮಾಡಕ್ ಆಗ್ತಾ ಇತ್ತ ನಿಮ್ ಕೈಯಲ್ಲಿ? ಐ ಥಿಂಕ್ ಯುವರ್ ಎ ಗುಡ್ ಬಿಸ್ನೆಸ್ ಮ್ಯಾನ್ ದಾನ್ ಎ CM.
ನೀನ್ ಸಿಎಂ ಆಗೋದ್ಕಿಂತ ವ್ಯಾಪಾರಿನೇ ಚೆನ್ನಾಗಿದ್ಯಾ ಅಲ್ರಿ. ಕಾಂಗ್ರೆಸ್ ಇಂದ ನೀನ್ ಬೆಳೆದಿದ್ಯಾ ಹೊರತು ಕಾಂಗ್ರೆಸ್ಗೆ ನಿನ್ನ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಆಮೇಲೆ ಅಧ್ಯಕ್ಷ ಅಂತ ಬೀಗಕ್ಕೆ ಹೋಗ್ಬೇಡ. ನಿನಗಿನ ಮುಂಚೆ ಅಧ್ಯಕ್ಷರು ಏನೋ ಪರಮೇಶ್ವರ್ ಆಗಿದ್ರು, ದಿನೇಶ್ ಗುಂಡೂರಾವ್ ಆಗಿದ್ರು, ಯಾರು ಕೂಡ ನಿಂತರ ಉಚ್ಚಾಟ ಅಂತೂ ಮೆರೆದಿಲ್ಲ. ನಾನೇ ಕಾಂಗ್ರೆಸ್, ನನ್ನಿಂದನೇ ಅಲ್ಲ. ಏನ್ ಮಾಡ್ಕೊಂಡಿದ್ಯಾ? 1400 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ಯಾ? ಕಾಂಗ್ರೆಸ್ ಇಂದ ಬದುಕಿರೋದಪ್ಪ ನೀನು. ನನ್ಗನ್ಸಿದ ಪ್ರಕಾರ ಕಾಂಗ್ರೆಸ್ ಇಂದ ನೀನ್ ಬದುಕಿದ್ಯಾ. ಕಾಂಗ್ರೆಸ್ ಇಂದ ಬದುಕ್ಬಿಟ್ಟು ಇವತ್ತು ಕಾಂಗ್ರೆಸ್ ಅವ್ರನ್ನೇ ನನ್ನ ಸಿಎಂ ಮಾಡಿಲ್ಲ, ನನ್ನ ದಾರಿ ಏನ್ ರಾಜೀನಾಮೆ ಕೊಟ್ಟು ಹೋಗ್ಬೋದು ಅಷ್ಟೇ. ಜನ ನಿನ್ನಿಂದ ಏನ್ ಯಾರು ಬರಲ್ಲ, ನಿನ್ನ ನ್ಯೂಸ್ ಯಾರು ನೋಡಲ್ಲ. ನೋ ಬಡಿ ಕೇರ್ಸ್ ಫಾರ್ ಯು. ಓಕೆ, ಒಂದಂತ ಅರ್ಥ ಮಾಡ್ಕ. ಒಂದ್ ಹೇಳ್ತೀನಿ, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಕಾಂಗ್ರೆಸ್ ಅಲ್ಲಿ ಇರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಿ ಕೆ ಶಿವಕುಮಾರ್. ಆಯ್ತು, ನಾನೇನ್ ಕಾಂಗ್ರೆಸ್ ಫ್ಯಾನ್ ಅಂತೂ ಅಲ್ಲ. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಅಲ್ಲಿ ಇರುವಂತವ್ರು ಜನ ಯಾಕೆ ಮೆಚ್ಕೊಂತಾರೆ ಗೊತ್ತಾ? ಆಯಪ್ಪ ಬಾಚ್ಕೊಳ ಕೆಲಸ ಮಾಡಕ್ ಹೋಗಲ್ಲ. ಬಾಚ್ಕೊಂಬೋದು, ಸುತ್ತಮುತ್ತಲವರು ಬಾಚ್ಕೊಂಬೋದು, ನನಗದು ಬೇಕಾಗಿಲ್ಲ. ಬಟ್ ಆದ್ರೆ ಸಿದ್ದರಾಮಯ್ಯನವರಲ್ಲಿ ಕನಿಷ್ಠ ಮಾನವೀಯತೆ ಅಂತೂ ಇದೆ. ನೀನೊಂದು ನಾಟ್ ಫಾರ್ ಸೇಲ್ ಬುಕ್ ರಾಹುಲ್ ಗಾಂಧಿ ಬುಕ್ ನ ಏನೋ ಕೆಪಿಸಿಸಿ ಪಕ್ಷದ ಕಚೇರಿನಲ್ಲಿ 100 ರೂಪಾಯಿ ಇಸ್ಕೊಂಡು ಮಾರ್ರೋ ಅಂತ ಹೇಳೋಂತ ವ್ಯಕ್ತಿ ತಾವು. ಕಾಂಗ್ರೆಸ್ ಟಿಕೆಟ್ ನ ಎಷ್ಟು ಡೊನೇಷನ್ ಇಸ್ಕೊಂಡು ಕೊಡಬಹುದು ಅನ್ನೋದನ್ನ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ ಬರೀ ದುಡ್ಡ. ನಾನೊಬ್ಬ ಸಾಮಾನ್ಯ ಅಡ್ವೊಕೇಟ್, ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ. ಆದ್ರೆ ಇಡೀ ಸರ್ಕಾರಗಳನ್ನ ನಡಗಿಸೋ ಕೆಪಾಸಿಟಿ ನನಗಿದೆ. ನೀನು ಸುಳ್ಳು ಕೇಸ್ ಹಾಕ್ಸ್ಬೋದು, ಮತ್ತೊಂದು ಮಾಡಿಸ್ಬೋದು, ಮಗದೊಂದು ಮಾಡಿಸ್ಬೋದು. ಅದೇ ಪೊಲೀಸ್ ಅವ್ರನ್ನ ನಾನು ಕೂಡ ಫಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಐ ಆಮ್ ಎನ್ ಅಡ್ವೊಕೇಟ್. ಒಬ್ಬ ಅಡ್ವೊಕೇಟ್ ವಿರುದ್ಧ ಹೋಗ್ಬೇಕಾದ್ರೆ, ಒಬ್ಬ ನಿಷ್ಠಾವಂತ ಅಡ್ವೊಕೇಟ್ ವಿರುದ್ಧ ನಿಂತ್ಕೊಬೇಕಾದ್ರೆ ನಿನ್ನಲ್ಲಿ ನಿಷ್ಠೆ ಇರಬೇಕು. ನೀನು ಸುಳ್ಳು ಕೇಸ್ ಹಾಕಿದ್ರೆ ನಾನು ಹೈಕೋರ್ಟ್ಗೆ ಹೋಗ್ತೀನಿ. ನೀನ್ ಹೆಂಗ್ ಹೋಗ್ತಿಲ್ಲ ಸುಪ್ರೀಂ ಕೋರ್ಟ್ಗೆ ಕಪಿಲ್ ಸಿಬಲ್ ಇಟ್ಕೊಂಡು? ನಿನಗೆ ಕಪಿಲ್ ಸಿಬಲ್ ಇದ್ರೆ ನನಗೆ ನಂದೇ ಆದಂತ ಸಿಬಲ್ಗಳವ್ರೆ. ನಾನು ಕೂಡ ಒಬ್ಬ ಸಿಬಲ್ಲೇ. ಕಪಿಲ್ ಸಿಬಲ್ ಅಷ್ಟು ಹೆಸರು ಮಾಡದಿರಬಹುದು, ಆದ್ರೆ ಅಡ್ವೊಕೇಸಿ ಬಂದಾಗ ಯಾರಪ್ಪನ ಜ್ಞಾನ ಅನ್ನೋದು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ಓಕೆ, ನೀನ್ ಸಿಎಂ ಆದ್ರೆ ಏನ್ ಬದಲಾವಣೆ ಮಾಡ್ತೀಯ? ಸುವರ್ಣ ಕರ್ನಾಟಕ ಮಾಡ್ತೀಯಾ? 2 ವರ್ಷ ಡೆಪ್ಯೂಟಿ ಸಿಎಂ ಆಗಿದ್ಯಾ? ಬೆಂಗಳೂರು ತುಂಬಾ ಬರೀ ಗುಂಡಿಗಳಿದೆ. 7,000 ಟನ್ ಕಸ ತಗೊಂಡೋಗಿ ಬಿಸಾಕ್ತೀರಾ. ಏನೋ ಬೇಸಿಗೆ ಬಂದ್ರೆ ಜನರಿಗೆ ಕುಡಿಯಕ್ ನೀರಿಲ್ಲ. ಮಳೆಗಾಲ ಬಂತು ಅಂತಂದ್ರೆ ರೋಡ್ಗಳೆಲ್ಲ ಕೆರೆ ಆಗತ್ತೆ. ಇಷ್ಟೇ ನಿನ್ನ ಸಾಧನೆ. ಬೆಂಗಳೂರನ್ನೆಲ್ಲ ಬಳಿದು ಗಾರ್ಡನ್ ಸಿಟಿ ಬೆಂಗಳೂರನ್ನ ಇವತ್ತು ಕ್ಯಾನ್ಸರ್ ಸಿಟಿ ಮಾಡಿರೋದೇ 3 ಪಕ್ಷಗಳ ಸಾಧನೆ. ಕ್ಯಾನ್ಸರ್ ಸಿಟಿ ಮಾಡಿಟ್ಟಿದ್ದೀರಾ. ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ. ಬರೀ ಧೂಳು. ಜನರ ಧೂಳಲ್ಲಿ ಗಾಡಿನಲ್ಲಿ ಹೋಗ್ಕೊಂತಾರೆ. ಹೈಯೆಸ್ಟ್ ಡೆನ್ಸಿಫೈಡ್ ಟ್ರಾಫಿಕ್. ಒಂದು 3 ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ 5 ಕಿಲೋಮೀಟರ್ ಹೋಗ್ಬೇಕಾದ್ರೆ 1 ಅವರ್ ಬೇಕು. ಇಂಥ ದರಿದ್ರ ಪರಿಸ್ಥಿತಿಗೆ ಬೆಂಗಳೂರು ಬಂದು ನಿಂತ್ಕೊಂಡಿದೆ. ನ್ಯಾಷನಲ್ ಟೌನ್ ಪ್ಲಾನಿಂಗ್ ಆಕ್ಟ್ ಪ್ರಕಾರ ಯಾವುದೇ ಪ್ರದೇಶದಲ್ಲಿ 30% ಹಸಿರು ಇರಬೇಕು. ಬೆಂಗಳೂರಲ್ಲಿ ಹಸಿರಲ್ಲಿದೆ, ಅರಣ್ಯ ಎಲ್ಲಿದೆ? 3 ಪಕ್ಷಗಳವರು ಬಂದವರು ನೀವು ಬೆಂಗಳೂರನ್ನ ಬಡಾಯಿಸಿ ತಿಂದು ಬಿಸಾಕಿದಿರಾ. ಬೆಂಗಳೂರಲ್ಲಿ ಹಸಿರಲ್ಲ ಆಯ್ತಯ್ಯ? ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೀನು ಬಿಡದಿನಲ್ಲಿ ಲೇಔಟ್ ಮಾಡ್ಬೇಕಾ? ಆನೆಕಲ್ಲಲ್ಲಿ ಐಟಿ ಪಾರ್ಕ್ ಮಾಡ್ಬೇಕಾ? ನಮಗೆ ಮೊದಲು ಮಾರಿ ತಿಂದಿರುವ 1250 ಕೆರೆಗಳನ್ನ ಸಿದ್ದರಾಮಯ್ಯ ಸರ್ಕಾರ, ಇದಕ್ಕೇನೋ ಕೆರೆ ಕನ್ಸರ್ವೇಟಿವ್ ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿಗೆ ಪ್ರೆಸಿಡೆಂಟ್ ಇದ್ದಾರೆ. ನಮಗೆ ಬೆಂಗಳೂರಿನ 1250 ಕಳೆದೋದ ಕೆರೆಗಳು ನಮಗೆ ಬೇಕು. ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ತಿಂದು ನುಂಗಿ ನೀರು ಕುಡಿದಿದ್ದೀರಾ 3 ಪಕ್ಷದವರು. ನಮಗೆ ಕರ್ನಾಟಕದಲ್ಲಿ ಕಳೆದೋಗಿರುವಂತ ಕೆರೆಗಳು ಬೇಕು. ಆಮೇಲೆ ನಿನ್ ಟನಲ್ಗೆ ನಿಮ್ ಮನೆ ದುಡ್ಡು ತಗೊಂಬಂದು ಹಾಕಲ್ಲ. ನಮ್ಮ ಬೆಂಗಳೂರನ್ನ ಅಲ್ಲಿದ್ದಂತ ಅರಣ್ಯವನ್ನ, ಅಲ್ಲಿದ್ದಂತ ಕಾಡನ್ನ, ಹಸಿರನ್ನ ಬಡ್ದು ಬಾಯಲ್ಲಿ ಹಾಕೊಂಡ್ರೆ ಸಾಲ್ದಿರ ಅಂತ ಬಿಡದಿನಲ್ಲಿ ಲೇಔಟ್ ಅಂತೆ. ಆಮೇಲೆ 2ನೇ ಏರ್ಪೋರ್ಟ್. ಯಾಕೆ ನಿಂದ ಯಾವ್ದನ್ನ ಜಾಗ ಇದೆಯಾ ಕನಪುರಲ್ಲಿ? ನಿಂದ ಯಾವ್ದನ್ನ ಜಾಗ ಇದ್ರೆ ಕೊಡು, ಏರ್ಪೋರ್ಟ್ ಮಾಡ್ಕೋ. ನಮ್ಮ ರೈತರ ಜಮೀನನ್ನ ಏರ್ಪೋರ್ಟ್ ಕೊಡಲ್ಲ. ಆಮೇಲೆ ನಿಮಗೆ ಏರ್ಪೋರ್ಟ್ ಬೇಕು ಅಂತಂದ್ರೆ ಒಂದು ಏರ್ಪೋರ್ಟ್ ಮಾಡಿದೀವಿ. ಓಕೆ, 24 ಅವರ್ಸ್ ಬೇಕಾದ್ರೆ ಆ ಏರ್ಪೋರ್ಟ್ ನ ನಡೆಸ್ಕೊಂಡು ಆ ಏರ್ಪೋರ್ಟ್ ಬಂದು ಹತ್ಕೊಂಡು ಹೋಗಿ. ಓಕೆ, ನಾವೇನ್ ಹೇಳಿಲ್ಲ ದೇವನಹಳ್ಳಿನಲ್ಲಿ ಏರ್ಪೋರ್ಟ್ ಮಾಡುವಂತ ನಾವ್ಯಾರು ಹೇಳಿಲ್ಲ. ಈಗ ಒಂದೇ ಏರ್ಪೋರ್ಟ್. ಯಾಕೆ ರೈತರು ಕೃಷಿ ಜಮೀನನ್ನ ಅಕ್ವೈರ್ ಮಾಡ್ಕೊಂಡು ಏರ್ಪೋರ್ಟ್ ಏನಿಗೆ ಬೇಕು? ನಿನ್ನ ಕನಕಪುರದಲ್ಲಿ ಏರ್ಪೋರ್ಟ್ ಮಾಡಿ ನಿನ್ನ ಲ್ಯಾಂಡ್ಗಳನ್ನೆಲ್ಲ ರೇಟ್ಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಳಕ್ಕೋಸ್ಕರ ನಿನಗೆ 2ನೇ ಏರ್ಪೋರ್ಟ್ ಬಿಡ್ಬೇಕಾ? ವಿ ಆಪೋಸ್ 2nd ಏರ್ಪೋರ್ಟ್. ನಮಗೆ ಬೆಂಗಳೂರಲ್ಲಿ 30% ಹಸಿರು ಬೇಕು. ಕಾನೂನು ಪ್ರಕಾರ ಬೆಂಗಳೂರಲ್ಲಿ 30% ಹಸಿರನ್ನ ತೋರಿಸ್ಬಿಟ್ಟು 1250 ಕಳೆದೋಗಿರೋ ಕೆರೆಗಳನ್ನ ರೀಇನ್ಸ್ಟಿಟ್ಯೂಟ್ ಮಾಡಿ ತದನಂತರ ಬೇಕಾದ್ರೆ ನೀವು
ಏರ್ಪೋರ್ಟ್ ಅನ್ನ ಮಾಡ್ಕೊಳ್ಳಿ, ನೀವು ಪೆರಿಫರಲ್ ರಿಂಗ್ ರೋಡ್ ಅನ್ನ ಮಾಡ್ಕೊಳ್ಳಿ, ಬಿಡದಿನ ಲೇಔಟಾರೋ ಮಾಡ್ಕೊಳ್ಳಿ, ಆನೆಕಲ್ಲಲ್ಲಿ ಬಯೋ ಪಾರ್ಕ್ ಅನ್ನ ಮಾಡ್ಕೊಳ್ಳಿ, ದೇವನಹಳ್ಳಿಲಿ ಅವ್ರ ಅಜ್ಜಿ ಪಿಂಡನಾರೋ ಮಾಡ್ಕೊಳ್ಳಿ, ನಮಗೆ ಅಭಿವೃದ್ಧಿ ಮಾಡಿ ಬೆಂಗಳೂರನ್ನ ವಿಷ ಮಾಡಿಟ್ಟಿದ್ದೀರಾ. ಅಲ್ಲ, ಜನ ಡೆಲ್ಲಿನಲ್ಲಿ ಸಿಲಿಂಡರ್ ಹಾಕೊಂಡು ಓಡಾಡ್ತಾವ್ರೆ, ಬೆಂಗಳೂರಿಗೂ ಅದೇ ಗತಿ ಬರೋ ಅಂತ ಎಲ್ಲ ಸಾಧ್ಯತೆ ಇದೆ. ನಿನ್ನಂತ ಇನ್ಚಾರ್ಜ್ ಮಿನಿಸ್ಟರ್ ಇದ್ದುಬಿಟ್ರೆ ಅಂತೂ ಬೆಂಗಳೂರು ಗ್ಯಾಸ್ ಸಿಲಿಂಡರ್ ಹಾಕೊಂಡು ಓಡಾಡಬೇಕು. ಆ ಮಟ್ಟಕ್ಕೆ ಅಲ್ಲ, ನಿನ್ನ ತೆವಳಿಗೆ ಅಲ್ಲ, ನಿನ್ನ ಉಚ್ಚಾಟಕ್ಕೆ ನಾವ್ಯಾಕೆ ಸಿಲಿಂಡರ್ ಹಾಕೊಂಡು ಹೋಗ್ಬೇಕು? ನಮ್ಮ ಮಕ್ಳಾಕ್ ಸಿಲಿಂಡರ್ ಹಾಕೊಬೇಕು? ಸಮಾಜದಲ್ಲಿ ಸಿಲಿಂಡರ್ ಹಾಕೊಂಡು ಯಾಕೆ ಓಡಾಡಬೇಕು? ಎಲ್ಲಿದೆ ಹೆಸರು? ಯಾವನ್ ಪರ್ಮಿಷನ್ ಕೊಟ್ಟನೋ? ಅವ್ನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕನ್ಸರ್ವೇಟರ್ ಫಾರೆಸ್ಟ್, ಅವ್ನ್ ಹೆಂಗ್ ಪರ್ಮಿಷನ್ ಕೊಟ್ಟ? ಬೆಂಗಳೂರಲ್ಲಿ 2% ಹಸಿರಿದೆ, ನಾವ್ ಉಸಿರಾಡಬೇಕು? ನಿನಗೆ ಬೆಳಗ್ಗೆ ಆದ್ರೆ ನೀನ್ ಹಾರಾಡಕ್ಕೆ ಹೆಲಿಕಾಪ್ಟರ್ ಐತೆ, ಆಚೆ ಕಡೆ ಸುತ್ತಾಡ್ಕೊಂಡ್ ಬರಕ್ಕೆ 1,000 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿದ್ಯಾ? ನಿನ್ನ ಮನೆ ನೀಟಾಗಿ ಸದಾಶಿವನಗರದಲ್ಲಿದೆ, ಎಲ್ಲಾರ ಮನೆ ಸದಾಶಿವನಗರದಲ್ಲಿಲ್ಲ. ಡಿ ಕೆ ಶಿವಕುಮಾರ್ ಯಾರ ಮನೆ ಸದಾಶಿವನಗರದಿಲ್ಲ. ನಿಮ್ಮ 224 MLAಗಳ ಹತ್ರ ಒಬ್ಬೊಬ್ಬನ ಹತ್ರ ಅರ್ಧ ಡಜನ್ ಹೆಲಿಕಾಪ್ಟರ್ಗಳು, ಪ್ರೈವೇಟ್ ಜೆಟ್ಗಳವೆ. ಜನ ಹತ್ರ ಒಂದು ಕಾರ್ ನೆಟ್ಟಿಗೆ ಒಂದು 2 ವೀಲರ್ ಇಲ್ಲ. ನಮ್ಮ ರೈತರು, ಕಬ್ಬು ಬೆಳೆಗಾರರು, ರೈತರ ಹತ್ರ ಒಂದು ನೆಟ್ಟಿಗೆ ಒಂದು ಸೈಕಲ್ ಇಲ್ಲ, ಅವ್ರ ಸೈಕಲ್ ಕೂಡ ಸಾಲದಲ್ಲಿದೆ. ಅಂತ ಪರಿಸ್ಥಿತಿನಲ್ಲಿ ನೀವುಗಳು ಬೆಂಗಳೂರನ್ನ ನಾಶ ಮಾಡಿಕೊಂಡು ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ ಇನ್ಫ್ಲೂಯೆನ್ಸ್ ಮಾಡಿಕೊಂಡು, ಯಾಕೆ ನಿಮ್ಮೇಲೆ ಯಾಕೆ ಅನುಮಾನ ಬೀಳಬಾರ್ದು? ಡಿ ಕೆ ಶಿವಕುಮಾರ್ ನಿಮ್ಮೇಲೆ ಯಾಕೆ ಅನುಮಾನ ಬೀಳಬಾರ್ದು? SIT ತನಿಖೆಯನ್ನ ಇನ್ಫ್ಲೂಯೆನ್ಸ್ ತಾವು ಮಾಡಿದಾರ ಅಂತ ನಿಮ್ಮೇಲೆ ಯಾಕೆ ಅನುಮಾನ ಬೀಳಬಾರ್ದು? ದಿನೇಶ್ ಗುಂಡೂರಾವ್ ನಿಮ್ಮೇಲೆ ಯಾಕೆ ಅನುಮಾನ ಬೀಳಬಾರ್ದು? ನೀವು SIT ತನಿಖೆನ ಇನ್ಫ್ಲೂಯೆನ್ಸ್ ಮಾಡಿದಿರಾ, ಆಮೇಲೆ ಕಂಪ್ಲೇಂಟ್ಗಳ ಮೇಲೆ ಏನೋ FIR ಹಾಕ್ಸಿದಿರಾ, ಈ ಎಂಟೈರ್ ಇನ್ವೆಸ್ಟಿಗೇಷನ್ ದಿಕ್ತಪ್ಪಿಸಿದಿರಾ ಅಂತ ನಿಮ್ಮೇಲೆ ಯಾಕೆ ಅನುಮಾನ ಬೀಳಬಾರ್ದು? ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿಮ್ಮೇಲೆ ಯಾಕೆ ಅನುಮಾನ ಬೀಳಬಾರ್ದು? ಹೋಮ್ ಮಿನಿಸ್ಟರ್ ಮೇಲೆ ಯಾಕೆ ಅನುಮಾನ ಬೀಳಬಾರ್ದು? ಒಂದು, ಈ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಗೊತ್ತಾಗಬೇಕಾಗಿರೋದು, ಅಲ್ಲಿ ಷಡ್ಯಂತ್ರ ಆಗಿದ್ರೆ ಅರೆಸ್ಟ್ ಮಾಡಿ, ಮತ್ತೆ ಷಡ್ಯಂತ್ರ ಆಗಿದ್ರೆ ಅವ್ರ ಮೇಲೆ FIR ಮಾಡೋದಾಯ್ತು ಅಂತಂದ್ರೆ ಇಲ್ಲಿ ಅನುಮಾನಾಸ್ಪದ ಸಾವುಗಳಾಗಿರಬಾರ್ದು, ಪಳವಳಿಕೆ ಸಿಕ್ಕಬಾರ್ದು. ಪಳವಳಿಕೆನೂ ಸಿಕ್ಕಿದೆ, ಅನುಮಾನಾಸ್ಪದ ಸಾವುಗಳಾಗಿದೆ ಅಂತ SIT ಅವರು ಹೈಕೋರ್ಟ್ ಅಲ್ಲಿ ಒಪ್ಕೊಂಡಿದ್ದೀರಾ. ಒಪ್ಕೊಂಡ ಮೇಲೆ ಷಡ್ಯಂತ್ರ ಹೆಂಗೆ? ಷಡ್ಯಂತ್ರ ಯಾಕಂತ ಹೇಳ್ತಾ ಇದ್ದೀರಾ? ಯಾರು ಡಿ ಕೆ ಶಿವಕುಮಾರ್ ಇನ್ಫ್ಲೂಯೆನ್ಸ್ ಮಾಡಿದ್ರಾ? ಇದಕ್ಕೆ ಏನಕ್ಕೆ ಏನೋ ಧರ್ಮಸ್ಥಳ ವಿಚಾರದಲ್ಲಿ ದಿನೇಶ್ ಗುಂಡೂರಾವ್ ಇನ್ಫ್ಲೂಯೆನ್ಸ್ ಮಾಡಿದ್ರ, ಪರಮೇಶ್ವರ್ ಇನ್ಫ್ಲೂಯೆನ್ಸ್ ಮಾಡಕ್ ಕೇಳಬೇಕು. ಯಾಕಂದ್ರೆ ನೀವೆಲ್ಲ ಖಾಲಿ ಡಬ್ಬ ಅಂತ ಹೇಳಿದ್ರ, ಏನು ಇಲ್ಲ ಅಂತ ಹೇಳಿದ್ರ, ಏನು ಇಲ್ಲ ಅಂತ ಹೇಳಿದ ಮೇಲೆ ನೀವೆಲ್ಲ ಇನ್ಫ್ಲೂಯೆನ್ಸ್ ಮಾಡಿರಲೇಬೇಕು. ನಮಗೆ ಅನುಮಾನ ಇದೆ. ಅಥವಾ SIT ತನಿಖೆ ಮಾಡ್ತಾ ಇರೋರು ಇನ್ಫ್ಲೂಯೆನ್ಸ್ ಆಗಿ ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಏನಾದ್ರು ಮಾಡಿದ್ರೆ ಗೊತ್ತಾಗುತ್ತೆ. ದೇ ವಾಂಟ್ ಬಿ ಸ್ಪೇರ್ಡ್. SIT ಅಧಿಕಾರಿಗಳು ಖಂಡಿತವಾಗಿ ಜೈಲ್ಗೆ ಹೋಗ್ತೀರಾ. ಸ್ಕ್ರಿಪ್ಟೆಡ್ ಏನಾದರೂ ಮಾಡಿದ್ರು ತನಿಖೆ ಮಾಡಿದ್ರೆ, ಡಿ ಕೆ ಶಿವಕುಮಾರ್ ಇನ್ಫ್ಲೂಯೆನ್ಸ್ ಮಾಡಿ ನೀವೇನಾದ್ರೂ ಅದನ್ನ ಮಾಡಿದ್ರೆ, ದಿನೇಶ್ ಗುಂಡೂರಾವ್ ಇನ್ಫ್ಲೂಯೆನ್ಸ್ ಮಾಡಿ ನೀವೇನಾದ್ರೂ ಮಾಡಿದ್ರೆ, ರಾಜ್ಯದ ಹೋಮ್ ಮಿನಿಸ್ಟರ್ ಏನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿ ಈ ತನಿಖೆ ದಿಕ್ ತಪ್ಪಿದ್ರೆ, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿ ನೀವು ದಿಕ್ ತಪ್ಪಿದ್ರೆ, ಬಿಕಾಸ್ ಯು ಕಮ್ ಅಂಡರ್ ಸ್ಟ್ರೈಟ್ಲಿ ಅಂಡರ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿರೋರು ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿದ್ರೆ, ಆಮೇಲೆ SIT ಅವರು ಇನ್ಫ್ಲೂಯೆನ್ಸ್ ಆಗಿದ್ರೆ, ಖಂಡಿತವಾಗಿ SIT ಅಧಿಕಾರಿಗಳು ಜೈಲಿಗೆ ಹೋಗ್ಲಿಕ್ಕೆ ರೆಡಿಯಾಗಿ. ವಿ ಡೋಂಟ್ ಕೇರ್ ನೀವು IPS ಅನ್ನ ಆಗಿರೋ, ನಾನ್ IPS ಅನ್ನ ಆಗಿರೋ, ದೇಶದಲ್ಲಿ ನೈತಿಕವಾಗಿ ಸಂವಿಧಾನಕ್ಕೆ ಜವಾಬ್ದಾರಿ ತಗೊಂಡು ನಿಮಗೆ ಕೊಟ್ಟಿರುವಂತ ಪೋಸ್ಟ್ ಅಲ್ಲಿ ನೈತಿಕವಾಗಿ ಕೆಲಸ ಮಾಡಬೇಕಾದ ನಿಮಗೆ ಸಂಬಳ ಕೊಡ್ತೀವಿ ನಾವು. IPS ಅಧಿಕಾರಿಗಳಿಗೆ, ಪೊಲೀಸ್ ಅವರಿಗೆ, SIT ಅವರಿಗೆ ಸಂಬಳ ಬರುತ್ತೆ, ಜೀಪ್ ಬರುತ್ತೆ, ನಿಮಗೆ ಮನೆ ಕೊಡ್ತೀವಿ, ಕ್ವಾರ್ಟರ್ಸ್ ಕೊಡ್ತೀವಿ, ಆಫೀಸ್ ಕೊಡ್ತೀವಿ, ನಿಮ್ಗೊಂದು ಅಧಿಕಾರ ಕೊಟ್ಟಿದ್ದೀವಿ. ನೀವುಗಳು ಇನ್ಫ್ಲೂಯೆನ್ಸ್ಡ್ ಇನ್ವೆಸ್ಟಿಗೇಷನ್ ಮಾಡಂಗಿದ್ರೆ ನಿಮ್ಮನ್ನ ಯಾಕೆ ನಾವು ಪೊಲೀಸರು ಅನ್ಬೇಕು? ಯಾಕೆ ಅನ್ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು. ನಮ್ಮ ಹೋರಾಟಗಳಿಂದ ಬಿಜೆಪಿ ತೊಲಗಿತು, ಕಾಂಗ್ರೆಸ್ ಬಂತು. ಇವತ್ತು ಕಾಂಗ್ರೆಸ್ ಅಲ್ಲಿರುವಂತ ಒಬ್ಬ ಅಧ್ಯಕ್ಷ ಹೇಳ್ತಾನೆ ನನ್ನಿಂದ ಬಂತು ಅಂತ. ಆತನಿಂದ ಏನೂ ಬಂದಿಲ್ಲ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇಂದ ಬೆಳೆದಿದ್ದಾನೆ ಹೊರತು ಕಾಂಗ್ರೆಸ್ಗೆ ಏನ್ ಮಾಡಿದನೋ ಕಾಂಗ್ರೆಸ್ ಅವರು ಹೇಳ್ಬೇಕು, ವೇಣುಗೋಪಾಲ್ ಹೇಳ್ಬೇಕು. ಆಮೇಲೆ ಕಾಂಗ್ರೆಸ್ ಅನ್ನೋದು ಒಂದು ಸೈದ್ಧಾಂತಿಕವಾದಂತ ಒಂದು, ಅದು ಬಿಜೆಪಿ ಆಗಿರ್ಬೋದು, ಅದೊಂದು ಸಿದ್ಧಾಂತ ನಮ್ಮದೇ ಅನ್ನುವಂತ ವ್ಯಕ್ತಿಗಳು ಅರ್ಥ ಮಾಡ್ಕೊಳ್ಬೇಕು. ನೀವುಗಳು ಅದರಿಂದ ಬೆಳೆದಿದೆ ಹೊರತು, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇಂದ ಬೆಳೆದಿದ್ದಾನೆ ಹೊರತು 1400 ಕೋಟಿ ಡಿಕ್ಲೇರ್ಡ್ ಅಸೆಟ್ಸ್ ಎಲ್ಲಿಂದ ಬಂತು? ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಿಂದ ತಾನೇ ಬಂದಿದ್ದು, ಕಾಂಗ್ರೆಸ್ ಅಲ್ಲಿ MLA ಆಗಿದ್ದು ತಾನೇ ಬಂದಿದ್ದು. ಹೇಳಿ, ನಿಮ್ಮಿಂದ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಇಂದ ನೀವು ನಿಮ್ಮ ಆಸ್ತಿನ ಬೆಳೆಸ್ಕೊಂಡು, ನಿಮ್ಮ ವರ್ಚಸ್ಸನ್ನ ಬೆಳೆಸ್ಕೊಂಡು ಇವತ್ತು ಡೆಪ್ಯೂಟಿ CM ಆಗಿರೋದು ಕೂಡ ಕಾಂಗ್ರೆಸ್ ಇಂದನೇ. ಕಾಂಗ್ರೆಸ್ ಕೊಟ್ಟಿರೋ ಒಂದು ಭಿಕ್ಷೆಯಿಂದ ನೀವು ಆಗಿರೋದು. ಕಾಂಗ್ರೆಸ್ ಪಕ್ಷಕ್ಕೆ ನೀವು ಏನ್ ಮಾಡಿದಿರ? ಕಾಂಗ್ರೆಸ್ ಏನೂ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಅನ್ನ ಇರೋದ್ರಲ್ಲಿ ಜನ ಕಾಂಗ್ರೆಸ್ ಅನ್ನ ನಂಬ್ತಾ ಇದ್ರು. ಇವತ್ತು ಕೂಡ ಕಾಂಗ್ರೆಸ್ ಇಂದ ನಂಬಿಕೆ ಹೋಗಿದೆ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ನಿಮ್ಮಂತವರಿಂದ ನಡೀತಾ ಇರುವಂತ ಭ್ರಷ್ಟಾಚಾರ. ಬೆಂಗಳೂರಲ್ಲಿ ಒಂದು 10 ಲಕ್ಷ ಗುಂಡಿಗಳಿದೆ, ರಸ್ತೆನೇ ಕಾಣಿಸಲ್ಲ.
ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಉತ್ತರ ಇದೆ? ಏನ್ರಿ ಉತ್ತರ ಇದೆ ಡಿ ಕೆ ಶಿವಕುಮಾರ್? ಏನ್ರಿ ಕಾಂಟ್ರಿಬ್ಯೂಟ್ ಮಾಡಿದ್ರ ಬೆಂಗಳೂರಿಗೆ? ಬೆಂಗಳೂರಲ್ಲಿರೋ ಜಮೀನುಗಳನ್ನ, ರೈತರ ಜಮೀನುಗಳನ್ನ ಕಿತ್ಕೊಂಡು ಲೇಔಟ್ ಮಾಡೋದು, ಪೆರಿಫರಲ್ ರಿಂಗ್ ರೋಡ್ ಮಾಡೋದು, ಏರ್ಪೋರ್ಟ್ ಮಾಡೋದು, ರಸ್ತೆ ಮಾಡ್ತೀವಿ ಅಂತ ರಸ್ತೆ ಗುಂಡಿ ಮಾಡೋದು, ಕಸನ್ ತಗೊಂಡೋಗಿ ಬಿಸಾಕಿ ಗಬ್ಬೆ ಬರ್ಸೋದು, ಇಷ್ಟ ತಾನೇ ನಿಮ್ ಸಾಧನೆ? ಏನ್ರಿ ಇದೆ ನಿಮ್ ಸಾಧನೆ? ಕುಡಿಯೋ ನೀರನ್ನ ಬಿಲ್ಡರ್ಗೆ ಮಾರ್ಕೊಂತಾರಲ್ರಿ BWSSB ಅವರು. 500 ಮಿಲಿಯನ್ ಲೀಟರ್ಸ್ ಆಫ್ ವಾಟರ್ ಲೀಕೇಜ್ ಅಂತ ತೋರಿಸಿ ಬಿಲ್ಡರ್ಗಳಿಗೆ ದೊಡ್ಡ ದೊಡ್ಡ ಪೈಪ್ ಹಾಕ್ಬಿಟ್ಟು ಬಿಲ್ಡರ್ಗಳಿಗೆ ನೀರು ಕೊಡುವಂತ ಬೇವರ್ಸಿ ಭ್ರಷ್ಟ BWSS ಅಧಿಕಾರಿಗಳು ಜನರಿಗೆ ಕುಡಿಯಕ್ಕೆ ನೀರು ಕೊಡಲ್ಲ. ಇವತ್ತು ಬಿಲ್ಡರ್ಗಳು ಬಳಸಬೇಕಾದ ಟ್ರೀಟೆಡ್ ವಾಟರ್ 2022ರಲ್ಲೇ ಕಾನೂನಾಗಿದೆ. ಟ್ರೀಟೆಡ್ ವಾಟರ್ನ ಬಿಲ್ಡರ್ಗಳು ಬಳಸಲ್ಲ. ಮತ್ತೆ ಹಂಗಾರೆ ಟ್ರೀಟೆಡ್ ವಾಟರ್ ಬಳಸಿಲ್ಲ ಅಂದ್ಮೇಲೆ ಕುಡಿಯೋ ನೀರನ್ನ ಬಳಸ್ಕೊಂಡು ಬಿಲ್ಡಿಂಗ್ ಕಟ್ತಾವ್ರೆ. ಬಿಲ್ಡರ್ಗಳಿಗೆ ಕುಡಿಯೋ ನೀರು ಕೊಟ್ಟು ಜನರಿಗೆ ಖಾಲಿ ಬಿಂದಿಗೆ ಕೊಡೋ ಅಂತ ಬೇವರ್ಸಿ BWSSB ಅಧಿಕಾರಿಗಳು. ಒಂದು ಸಣ್ಣ ಸ್ವೀಡನ್ ದೇಶ 20 ವರ್ಷಗಳಿಂದ ತನ್ನ ಇಡೀ ಸ್ವೀಡನ್ ದೇಶದ ಕಸವನ್ನ ರೀಸೈಕಲ್ ಮಾಡಿ ಅದರಿಂದ ಬಯೋಫ್ಯೂಯಲ್ ಮಾಡಿ ಆ ಸ್ವೀಡನ್ ದೇಶದ ಬಸ್ಸುಗಳನ್ನ ಓಡಿಸ್ತಾರೆ. ಇಡೀ ಸ್ವೀಡನ್ ದೇಶ ಕಸದಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಇಡೀ ಆ ಸ್ವೀಡನ್ ಅನ್ನ ಬೆಳಕನ್ನ ಚೆಲ್ಲೋದು ಕಸದಿಂದ. ಅಲ್ಲಿ ಸ್ವೀಡನ್ ಅಲ್ಲಿ ಕಸವನ್ನ ಕಾಸು ಕೊಟ್ಟು ಸರ್ಕಾರ ಕೊಂಡ್ಕೊಂತದೆ. ಇಲ್ಲಿ ತಗೊಂಡೋಗಿ ದೊಡ್ಡಾಪುರ ಹತ್ರ, ಆನೇಕಲ್ ಹತ್ರ, ಯಲಹಂಕದಲ್ಲಿ, ದಾಸರಳ್ಳಿ ಹತ್ರ, ತುಮಕೂರು ಹತ್ರ ತಗೊಂಡೋಗಿ ಬಿಸಾಕ್ಬಿಟ್ಟು ಏನ್ ಕ್ರಾಂತಿ ಮಾಡಿದಿರಪ್ಪ ನೀವು ಕಾಂಗ್ರೆಸ್ ಅವರು? ಕಳೆದ 2 ವರ್ಷದಲ್ಲಿ ಏನ್ ನಿಮ್ಮ ಕ್ರಾಂತಿ? ಐ ಆಮ್ ಆಸ್ಕಿಂಗ್ ದ ಕಾಂಗ್ರೆಸ್ ಇಟ್ ಸೆಲ್ಫ್, ಏನ್ ಕ್ರಾಂತಿ ಮಾಡಿದಿರಾ? ಬೆಂಗಳೂರು ಗಬ್ಬೆದ್ದೋಗಿದೆ. ಬೆಂಗಳೂರಲ್ಲಿ ಕಾಸು ಸಂಪಾದನೆ ಮಾಡಬಹುದು, ಜೊತೆನಲ್ಲಿ ಫ್ರೀಯಾಗಿ ಸಿಗೋದು ಕ್ಯಾನ್ಸರ್. ಆರೋಗ್ಯ ಎಷ್ಟು ಮಟ್ಟಿಗೆ ಗಬ್ಬೆದ್ದೋಗಿದೆ ಅಂತಂದ್ರೆ ವಾಯು ಮಾಲಿನ್ಯ ಒಂದು ಗಬ್ಬೆದ್ದೋಗಿದೆ. ವಾಟರ್ ಕಮಿಷನ್ ರಿಪೋರ್ಟ್ ಇದೆ. ಬೆಂಗಳೂರಿನ ಗ್ರೌಂಡ್ ವಾಟರ್ ಎಕ್ಕುಟ್ಟೋಗಿದೆ. 5.6 ಟಾಕ್ಸಿಕ್ ಲೆವೆಲ್ ಬೆಳ್ಕೊಂಡಿದೆ. ವಾಟರ್ ಕಮಿಷನ್ ರಿಪೋರ್ಟ್, ನಾನು ಹೇಳ್ತಾ ಇಲ್ಲ ಇದು ವಾಟರ್ ಕಮಿಷನ್ ರಿಪೋರ್ಟ್. ಇಂಡಿಯನ್ ಶಾಪ್ಸ್ ನಾನು ಏನೇ ಹೇಳಿದ್ರು ಅದಕ್ಕೆ ವೈಜ್ಞಾನಿಕವಾದಂತಹ ದಾಖಲೆಗಳ ಮೇಲೆ ಮಾತಾಡ್ತೀನಿ ಹೊರತು ನಾನು ಈ ರಾಜಕಾರಣಿಗಳ ತರ ಗಾಳಿನಲ್ಲಿ ಮಾತಾಡಕ್ ಹೋಗಲ್ಲ. ಬೆಂಗಳೂರು ಗ್ರೌಂಡ್ ವಾಟರ್ 5.6 ಟಾಕ್ಸಿಕ್ ಲೆವೆಲ್ ಇದೆ. ಮೆಟಲ್ಸ್, ಮ್ಯಾಂಗನೀಸ್, ಟಾಕ್ಸಿಕ್ ಮೆಟೀರಿಯಲ್ಸ್ ಸಿಗುತ್ತೆ. ಅದನ್ನ ಕುಡಿದ್ರೆ ನೀವು ಬದುಕಲ್ಲ, ನಿಮ್ಮ ಮಕ್ಕಳು ಬದುಕಲ್ಲ. ಇಂಥ ದರಿದ್ರ ಪರಿಸ್ಥಿತಿಗೆ ಬೆಂಗಳೂರನ್ನ ತಗೊಂಡ್ಬಂದವರು ಕಳೆದ 30 ವರ್ಷದಲ್ಲಿ 3 ಪಕ್ಷದವರು, ಬ್ರದರ್ ಪಕ್ಷ, ಕಾಂಗ್ರೆಸ್ ಪಕ್ಷ, ಬಿಜೆಪಿ 3 ಜೊತೆನಲ್ಲಿ ಭ್ರಷ್ಟ ಅಧಿಕಾರಿಗಳು ಬೆಂಗಳೂರು ಗಾರ್ಡನ್ ಸಿಟಿ ಇದನ್ನ ಕಾಂಕ್ರೀಟ್ ಸಿಟಿ ಮಾಡಿಟ್ಟಿದ್ದಾರೆ. 70% ಗ್ರೀನ್ ಇದ್ದಂತ ಬೆಂಗಳೂರು ಆಕ್ಸಿಜನ್ ಎಲ್ಲಿ ಆಕ್ಸಿಜನ್ ಇರುತ್ತೆ ಜನರಿಗೆ ಅಲ್ಲಿ ರೋಗ ಬರಲ್ಲ. ಬೆಂಗಳೂರಲ್ಲಿ ಇದ್ದಿದ್ದೆ 70% ಕಾಡು ಕಡ್ದು ಇವತ್ತು 2% ಇದೆ. ಆಕ್ಸಿಜನ್ ಇಲ್ಲ, ಪ್ರತಿ ಮನೆಯಲ್ಲೂ ಕಾಯಿಲೆ ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ಗಿಫ್ಟೆಡ್ ವಿತ್ ಕ್ಯಾನ್ಸರ್. ಈ ಎಲ್ಲಾ ವಿಚಾರ ಹೇಳುತ್ತಾ ಕಾಂಗ್ರೆಸ್ ಪಕ್ಷದಲ್ಲಿ 1400 ಕೋಟಿ ಡಿಕ್ಲೇರ್ ಮಾಡಿಕೊಂಡ್ರು ಡಿ ಕೆ ಶಿವಕುಮಾರ್ ಯೋಚಿಸಬೇಕು. ತಮ್ಮಿಂದ ಕಾಂಗ್ರೆಸ್ ಪಕ್ಷನೂ ಅಲ್ಲ, ತಮ್ಮಿಂದ ಕರ್ನಾಟಕನೂ ಅಲ್ಲ. ಆಮೇಲೆ 2028ಕ್ಕೆ ಇದೇ ನಿಮ್ಮ ತಲೆನಲ್ಲಿ ಇದೇ ಓಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ 2028ಕ್ಕೆ ಐ ಆಮ್ ಶ್ಯೂರ್ ನೀವು MLA ಕೂಡ ಗೆಲ್ಲಲ್ಲ. ಈ ವಿಚಾರವನ್ನ ಹೇಳುತ್ತಾ ನಿಮ್ಮ ಅಸ್ತ್ರಗಳನ್ನ, ಪೊಲೀಸ್ಗಳನ್ನ ನಾನು 1000 ನೋಡಿದ್ದೀನಿ. ನಾನು ಹೋರಾಟ ಮಾಡಿಕೊಂಡೆ ಈ ಲೆವೆಲ್ ಬೆಳ್ಕೊಂಡ್ ಬಂದವನು. ಓಕೆ, ನಾನು ಇವತ್ತೇ ನೋಡಿಲ್ಲ. ಡೌಟ್ ಇದ್ರೆ ಅಶೋಕನ್ನ ಕೇಳು, ಕರ್ನಾಟಕದ IPSಗಳನ್ನ ಕೇಳು. ಒಂದು ಸತಿ ಅವ್ರ ಮೇಲೆ ಕೈ ಇಟ್ರೆ ಅವರ ಬುಡ ಅಳ್ಳಾಡ್ಸೋರ್ಗೂ ಬಿಡಲ್ಲ. ಅವನ ಭ್ರಷ್ಟಾಚಾರ ಮಾಡಿದ್ರೆ ಅಂತೂ ಅವನು ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ. ನಾವು ಬಿಜೆಪಿ ಇರ್ಬೇಕಾರೆ ಎಷ್ಟು ಹೋರಾಟ ಮಾಡಿ ಜನರಿಗೆ ಬಿಜೆಪಿಯ ಬಗ್ಗೆ ಜಿಗುಪ್ಸೆ ತಂದಿಟ್ಟಿದ್ದಕ್ಕೆ ನಿಮ್ಗೆ ಓಟ್ ಹಾಕಿದೆ ಹೊರತು ನಿನ್ನ ಮೇಲೆ ಡಿ ಕೆ ಶಿವಕುಮಾರ್ ನಿನ್ನ ಪ್ರೀತಿಗೋಸ್ಕರ ಅಥವಾ ನಿನ್ನ 1400 ಕೋಟಿಗೆ ಜನ ಓಟ್ ಹಾಕಿಲ್ಲ. ಆ ಓಟ್ ಹಾಕಿರೋ ಜನ ಇವತ್ತು ರೈತರು ಬೀದಿನಲ್ಲಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಬೆಲೆ ಏರಿಕೆ ಇದೆ, ಪ್ರತಿಯೊಂದು ಬೆಲೆ ಏರಿಸಿದ್ಯಾ. ಒಂದು ನಾಟ್ ಫಾರ್ ಸೇಲ್ ಬುಕ್ ಅನ್ನ KPCC ಕಚೇರಿನಲ್ಲಿ 100 ರೂಪಾಯಿ ಇಸ್ಕೊಂಡು ಮಾರುವಂತ ಹೇಳುವಂತ ತಮ್ಮ ಮನಸ್ಥಿತಿ ಯೋಚನೆ ಮಾಡ್ಬೇಕು ಜನ. ನೀವು ತಾವು ಎಷ್ಟು ಕಮರ್ಷಿಯಲೈಸೇಷನ್ ನಿಮ್ಮಂತವ್ರಿಗೆ ಅಧಿಕಾರ ಕೊಟ್ರೆ ಸಮಾಜ ಮುಂಡಾ ಮುಚ್ಕೊಂಡು ಹೋಗ್ಬಿಡುತ್ತೆ. ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ, ಬಟ್ ಈ ಸಮಾಜ ಅನ್ನೋದು ಈ ಮಣ್ಣಲ್ಲಿ ಬಸವಣ್ಣ ಹುಟ್ಟಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದಾರೆ, ಒನಕೆ ಓಬವ್ವ ಹುಟ್ಟಿದ್ದಾರೆ, ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ್ದಾರೆ. ವೈಭವೀಕರಣವಾಗಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಇದ್ದಂತ ವಿಜಯನಗರ ಸಾಮ್ರಾಟರಿದ್ದಾರೆ, ಮೈಸೂರು ಒಡೆಯಾರಿದ್ದಾರೆ, ಕೆಂಪೆ ಗೌಡ್ರಿದ್ದಾರೆ, ಕುವೆಂಪು ಅವರಿದ್ದಾರೆ. ಈ ಮಣ್ಣಲ್ಲಿ ಅತಿ ಉತ್ತಮವಾದಂತಹ ವ್ಯಕ್ತಿಗಳು ಹುಟ್ಟಿದ್ದಾರೆ, ದರಿದ್ರನ ಮಕ್ಕಳು ಹುಟ್ಟಿದ್ದಾರೆ. ಆ ದರಿದ್ರದವರಿಂದ ಈ ಸಮಾಜಕ್ಕೆ ಸಿಕ್ಕಿರೋದು ಖಾಲಿ ಚಿಪ್ಪು. ಓಕೆ, ಆದರೆ ಒಳ್ಳೆ ವ್ಯಕ್ತಿಗಳಿಂದ ಈ ಒಂದು ನಾಡಿಗೆ ಒಂದು ಒಳ್ಳೆಯದು ಕೂಡ ಆಗಿದೆ. ಒಂದಂತೂ ನಿಜ, ಧರ್ಮಸ್ಥಳದ ವಿಚಾರದಲ್ಲಿ 3 ಪಕ್ಷದವರು ನೀವೆಲ್ಲ ಅಂಟಮ್ಮಂದ್ರು ಅಂತ ಜನರು ಗೊತ್ತಾಗಿದೆ.
ರೈತರ ವಿಚಾರದಲ್ಲಿ ಅಂಟಮ್ಮಂದು ಅಂತ ಗೊತ್ತಾಗಿದೆ. ಮೂರು ಪಕ್ಷದಲ್ಲಿ ನಿಮ್ಮ 3 ಜನಕ್ಕೂ ನಿಮ್ ಯಾರಿಗೂ ಓಟ್ ಹಾಕಲ್ಲ. 3 ಜನ 2028ಕ್ಕೆ ಗೆಲ್ಲಲ್ಲ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನನ್ನ ನೇರವಾದ ನುಡಿ. ಸ್ವಲ್ಪ ಕಾಂಗ್ರೆಸ್ ಫ್ಯಾನ್ಗಳಿಗೆ ಬೇಜಾರಾಗಬಹುದು, ಬಟ್ ನಿಜ ಅಂತೂ ಇದೇನೆ. ಇರೋದ್ರಲ್ಲಿ ಸಿದ್ದರಾಮಯ್ಯ ಬೆಟರ್. ಇರೋದ್ರಲ್ಲಿ ನಾನು ಆ ಯಪ್ಪನ್ನ ಸತ್ಯರಿಸನ್ ಅಂತ ಹೇಳಕ್ ಹೋಗಲ್ಲ. ಬಟ್ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್, ಪ್ರೆಸೆಂಟ್ ಸಿಚುಯೇಷನ್ ಇರೋದ್ರಲ್ಲಿ ಸಿದ್ದರಾಮಯ್ಯ ಇಸ್ ದ ಬೆಸ್ಟ್ ಪರ್ಸನ್ ಫಾರ್ ಸಿಎಂ ಪೋಸ್ಟ್. ಡಿ ಕೆ ಶಿವಕುಮಾರ್ ಕೊಟ್ರೆ ಏನಿಲ್ಲ, ನಮ್ಮ ಮೈ ಮೇಲೆ ಇರೋ ಬಟ್ಟೆನೂ ಮುಖ ಯಪ್ಪ ಹರಾಜ್ ಹಾಕ್ಬಿಡ್ತಾನೆ. ಥ್ಯಾಂಕ್ ಯು. ಇದು ನನ್ನ ನೇರವಾದ ನೋಡಿ. ಐ ಡೋಂಟ್ ಕೇರ್. ಇದನ್ನ ಹೇಳಕ್ಕೆ ನನಗೇನು ನಾಚಿಕೆ ಇಲ್ಲ, ನನಗೇನು ಬೇಜಾರು ಇಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಬೇಕು ಅಂತಂದ್ರೆ ಐ ಕ್ಯಾನ್ ಪ್ರೊವೈಡ್ ಎವಿಡೆನ್ಸ್. ನನ್ನ ಕ್ಲೇಮ್ಗಳಿಗೆ, ಡಿ ಕೆ ಶಿವಕುಮಾರ್ ವಿರುದ್ಧ ಕ್ಲೇಮ್ಗಳಿಗೆ ನನ್ನ ಹತ್ರ ಎವಿಡೆನ್ಸ್ ಬೇಕಾದ್ರೆ ಇದೆ, ನಾನು ಕೊಡ್ತೀನಿ. ಇಫ್ ಅಟ್ ಆಲ್ ಯು ಫೀಲ್ ನಾನು ಮಾತಾಡ್ತಾ ಇರೋದು ಸುಳ್ಳು ಅನ್ಸುತ್ತೆ ಡಿ ಕೆ ಶಿವಕುಮಾರ್ಗೆ, ಐ ಕ್ಯಾನ್ ಪ್ರೊವೈಡ್ ದ ಎವಿಡೆನ್ಸ್. ಒಂದ್ಸತಿ ಎವಿಡೆನ್ಸ್ ಕೊಟ್ರೆ ತಾವು ರಾಜೀನಾಮೆ ಕೊಡಬೇಕಾಗತ್ತೆ, ಮನಸ್ಸಲ್ಲಿರ್ಲಿ. ಥ್ಯಾಂಕ್ ಯು.